ಹಲ್ಲೆಲೂಯಾ. ಕಳೆದ ವಾರ ನಾವು ನೋಡಿದಂಥ ದೇವರ ವಾಕ್ಯ, ದೇವರ ವಿಧಾನ ಯೇಸು ಕ್ರಿಸ್ತನು ಅಂತ ಹೇಳಿ ಜನರನ್ನು ರಕ್ಷಿಸುವಂತಹ ದೇವರ ವಿಧಾನ ಅದು ಕೇವಲ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮೂಲಕ ಮಾತ್ರನೇ ದೇವರು ನಮ್ಮನ್ನು ರಕ್ಷಿಸಬೇಕು ಅಂತಿದ್ದಾನೆ ಎಂಬುದಾಗಿ ನೋಡಿ. ಈ ವಾರ ಯೋಹಾನ 2ನೇ ಅಧ್ಯಾಯ 1ರಿಂದ 11ನೇ ವಚನ ತನಕ ಈಗಾಗಲೇ ನಾವು ಓದಿಕೊಂಡ್ವಿ. ಅದರಲ್ಲಿ 2ನೇ ವಚನ ನಾನು ಓದ್ತೇನೆ ಮತ್ತೊಂದ್ಸಲಿ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಏನಂತ ಇದೆ? ಏನಂತ? ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು ಅಂತ ಹೇಳಿದೆ. ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಇವತ್ತಿನ ಅಂಶ ಯೇಸುವನ್ನು ನಮ್ಮ ಯಜಮಾನನಾಗಿ ಮಾಡಿಕೊಳ್ಳಿರಿ ಅಂತ ಹೇಳಿ. ಯಾರು ನಮ್ಮ ಯಜಮಾನ? ಯೇಸು ಕ್ರಿಸ್ತನಾಗಿರ್ಬೇಕು ಎಂಬುದಾಗಿ ನೋಡ್ತೀವಿ. ಇಲ್ಲಿ ನಡೆದಿರುವಂತ ಘಟನೆ ಏನಂದ್ರೆ, ಕಾನಾ ಅನ್ನುವಂಥ ಊರಲ್ಲಿ ಒಂದು ಮದುವೆ ನಡೀತಾ ಇದೆ. ಯಾವರು? ಕಾನಾ ಅನ್ನುವಂಥ ಊರಲ್ಲಿ ಒಂದು ಮದುವೆ ನಡೀತು. ಆ ಮದುವೆ ಯಾವುದು ಅಂದ್ರೆ ಯೇಸು ಸ್ವಾಮಿಯವರ ತಾಯಿಯನ್ನು ಮರಿಯಳಿದ್ದು, ಮರಿಯಳ ತಂಗಿಯವರ ಮದುವೆ, ತಂಗಿ ಮಗನ. ಯಾರ ಮದುವೆ? ಮರಿಯಳ ಅವರ ಒಂದು ಸಂಬಂಧದಲ್ಲಿ ಮದುವೆ ನಡೀತಾ ಇರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಬಂದು ಮರಿಯಳನ್ನ ಕರೀತಾ ಇದ್ದಾರೆ. 1ನೇ ವಚನದಲ್ಲಿ ಅದೇ ನಾವು ನೋಡ್ತೀವಿ. 3ನೇ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು, ಯೇಸುವಿನ ತಾಯಿಯಲ್ಲಿದ್ದಳು ಅಂತ. ಯಾಕೆ ಯೇಸುವಿನ ತಾಯಿಯಲ್ಲಿದ್ದಳು ಅಂದ್ರೆ ಅವರದೇ ಕುಟುಂಬದ ಒಂದು ಮದುವೆ ನಡೀತಾ ಇದೆ. ಆದ್ರೆ 2ನೇ ವಚನ ಯಾಕೆ ತುಂಬಾ ಮುಖ್ಯ ಅಂತ ನಾನು ಹೇಳ್ತೀನಿ ಅಂದ್ರೆ, ಆ ಮದುವೆಗೆ ಯೇಸುವನ್ನ ಕರೆದರು ಅಂತ ಹೇಳಿ. ಬೇರೆ ಎಲ್ಲೂ ಕೂಡ ಯೇಸುವನ್ನ ಮದುವೆಗೋ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಕರೆದಾಗೆ ಇಲ್ಲ. ಅದು ಸ್ವಂತ ಸಂಬಂಧದಲ್ಲೇ ಮದುವೆ ಆಗಿರೋದ್ರಿಂದ ಯೇಸುವನ್ನ ಕರೀತಾ ಇದ್ದಾರೆ ಅಂತ. ನಮ್ಮ ಜೀವನದಲ್ಲಿ ಕೂಡ ನಾವು ನೋಡ್ಬೇಕಾಗಿರೋದು, ನಮ್ಮಲ್ಲಿ, ನಮ್ಮ ಜೊತೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರಿದ್ರೂ ಇಲ್ಲ ಅಂದ್ರೂ ಕೂಡ ಯೇಸು ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಯಾರಿರ್ಬೇಕು? ಯೇಸು ನಮ್ಮಲ್ಲಿ ಇರಬೇಕು ಎಂಬುದಾಗಿ, ಯೇಸುವನ್ನು ನಾವು ಕರಿಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನು ನೋಡ್ತಾ ಇರುವಂಥದ್ದು ಇವತ್ತು. ಈ ಕಾನಾ ಮದುವೆಗೆ ಹೋದ್ರೆ ಅಲ್ಲಿನ ಒಂದು ಸಂಪ್ರದಾಯ ಏನು ಅಂತ ಹೇಳಿದ್ರೆ, ಇವಾಗೇನೋ ಹುಡುಗರದೆಲ್ಲ ಒಂದು ಮದುವೆನೋ ಒಂದು ಬರ್ತಡೇನೋ ಇದ್ರೆ ಏನ್ ಪಾರ್ಟಿ ಕೊಡ್ತಾರೆ? ತಿನ್ನೋದು ಕಡಿಮೆ, ಕುಡಿಯೋದೇ ಜಾಸ್ತಿ ಅಲ್ವಾ? ತಿನ್ನೋದು ಕಡಿಮೆ. ಎಷ್ಟು ಕುಡಿತಾರೆ ಅಂದ್ರೆ ಕುಡಿದಿದ್ದೆಲ್ಲ ವಾಪಸ್ ಬರಬೇಕು ಅಲ್ವಾ? ಕುಡ್ದಿದ್ದೆಲ್ಲ ವಾಮಿಟ್ ಬರಬೇಕು, ಅಷ್ಟು ತನಕ ಕುಡಿತಾರೆ. ಕುಡ್ದಿನೂ ವೇಸ್ಟೇ. ಒಂದು ಮದುವೆ ಆದರೆ ಅವ್ರದ್ದೇ ಒಂದು ಗುಂಪು, ಅವ್ರ ಮದುವೆಯಿಂದ ಸಂಬಂಧ ಇಲ್ಲ. ಒಂದು ಬರ್ತಡೇ ಹೋದ್ರೆ ಬರ್ತಡೇಗೂ ಅವ್ರಿಗೆ ಸಂಬಂಧ ಇಲ್ಲ, ಕುಡಿಬೇಕು. ಹಳೆ ಕಾಲದಲ್ಲಿ ಕೂಡ ಈ ಆಚಾರ ಇತ್ತು. ಮದುವೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಊಟ, ಅದರ ಜೊತೆಗೆ ಇವತ್ತು ದ್ರಾಕ್ಷರಸ ಕೊಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದು ಯಹೂದ್ಯರ ಒಂದು ಆಚಾರವಾಗಿತ್ತು. ಯಾರ ಆಚಾರ? ಯಹೂದ್ಯರ ಆಚಾರ ಅಂದ್ರೆ ದ್ರಾಕ್ಷರಸವನ್ನ ಕೊಡುವಂಥದ್ದು. 3 ದಿನ ಮದುವೆ ನಡೀತಾ ಇತ್ತು. ಎಷ್ಟು ದಿನ? 3 ದಿನ ಮದುವೆ ನಡೀತಾ ಇತ್ತು. ಆ 3 ದಿನ ಮದುವೆಯಲ್ಲಿ ಮೊದಲನೇ ದಿನ ಉತ್ತಮವಾದಂತಹ ತುಂಬಾ ಕ್ವಾಲಿಟಿ ಇರುವಂತಹ ಒಂದು ದ್ರಾಕ್ಷರಸವನ್ನು ಕೊಡ್ತಾ ಇದ್ರು. ಅಮಲಿ ಇರುವಂತಹ ದ್ರಾಕ್ಷರಸ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನು ನೀರು ಇನ್ನೊಂದು ಮತ್ತೊಂದು ಏನು ಬೆರೆಸಿದಾಗೆ ಕೊಡ್ತಾ ಇದ್ರು ಅಂತ ಹೇಳಿ. ಕೊನೆಯ ದಿನ ಏನ್ ಮಾಡ್ತಿದ್ರು? ನೀರು ಬೆರೆಸಿರುವಂಥದ್ದು ಕೊಡ್ತಾ ಇದ್ರು. ಯಾಕಂದ್ರೆ ಜನ ಜಾಸ್ತಿ ಆಗ್ತಾ ಇದ್ರು, ಕುಡಿದು ನನಗೆ ಇನ್ನೂ ಬೇಕು ಅಂತ ಆ ಮತ್ತಲ್ಲಿ ಸ್ವಲ್ಪ ನೀರು ಜಾಸ್ತಿ ಬೆರೆಸ್ಕೊಂಡು ಕೂಡ ಕುಡಿತಾ ಇದ್ರು. ಅರ್ಥ ಆಗ್ತಿದೆಯಾ? ಅದನ್ನೇ ಅಲ್ಲಿ ಬರೆದಿರೋದು. ಏನು ಕುಡಿದ್ದು ಎಷ್ಟು ಮಟ್ಟಿಗೆ ಕುಡಿದವ್ರಂದ್ರೆ ಬಾನೆಗಟ್ಟಲೆ ಖಾಲಿ ಆಗ್ಬಿಟ್ಟಿದೆ ಅಲ್ವಾ? ಅಲ್ಲಿ 6 ಕಲ್ಲಿನ ಬಾನೆಗಳಿದ್ದಂತೆ, 6 ಕಲ್ಲಿನ ಬಾನೆಗಳಿದ್ದ ದ್ರಾಕ್ಷರಸವೆಲ್ಲ ಖಾಲಿಯಾಗಿದೆ. ಮರಿಯಳವರು ಯೇಸು ಸ್ವಾಮಿ ಹೇಳ್ತಿರೋದು ದ್ರಾಕ್ಷರಸ ತೀರೋಗ್ತಾ ಇದೆ. ಈಗ ಬೇರೆಯವ್ರ ಮದುವೆ ಆಗಿದ್ರೆ ಮರಿಯಳಿಗೆ ಚಿಂತೆ ಇರ್ತಿರ್ಲಿಲ್ಲ, ಮದುವೆ ಹೋದ್ವಾ ಬಂದ್ವಾ ಅಂತ ನಿಂತಿತ್ತು. ಅವ್ರದೇ ಮದುವೆ, ಅವ್ರ ತಂಗಿ ಮನೆಯಲ್ಲೇ ಮದುವೆ ಇರೋದ್ರಿಂದ
ದ್ರಾಕ್ಷರಸ ಇಲ್ಲ ಅಂದ್ರೆ ಅಲ್ಲಿ ಅವಮಾನ ಆಗುತ್ತಲ್ವಾ? ಅದಕ್ಕೋಸ್ಕರ ಯೇಸು ಸ್ವಾಮಿನ ಈಗ 30 ವರ್ಷದಿಂದ ನೋಡ್ತಾ ಇದ್ದಾರೆ. ಯೇಸು ಏನಾದರೂ ಮಾಡಲಿಕ್ಕೆ ಶಕ್ತರು ಅಂತ ಹೇಳಿ ತಾಯಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಮರಿಯಳು ಮೊದಲು ಬರೋದು ಯಾರ ಬಗ್ಗೆ? ಯೇಸು ಸ್ವಾಮಿಯ ಬಳಿ. ಆ ಮದುವೆ ಯಜಮಾನ ಹತ್ರ ಬರ್ತಿಲ್ಲ, ಆ ಮದುವೆ ನಡೆಸ್ತಾ ಇದ್ದಂತ ಅವರ ಸಂಬಂಧಿಕರ ಬಳಿಗೆ ಹೋಗ್ತಾ ಇಲ್ಲ. ನೇರವಾಗಿ ಬಂದು ಯೇಸು ಹತ್ರ ಹೇಳ್ತಿರೋದು ಏನಂತ ಹೇಳ್ತಿದ್ದಾರೆ? 3ನೇ ವಚನದಲ್ಲಿ ನಾವು ನೋಡ್ಬೋದು, ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷರಸವಿಲ್ಲ ಅಂತ ಹೇಳ್ತಿದ್ದಾರೆ. ಯೇಸುವಿನ ಬಳಿಗೆ ಬಂದು ಯೇಸುಗೆ ಹೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಆ ಮದುವೆಯಲ್ಲಿ ಯೇಸುವಿನ ಯಜಮಾನ ಅಂತ ಗೊತ್ತಿತ್ತು ಮರಿಯಳಿಗೆ. ಆ ಮದುವೆಯಲ್ಲಿ ಯೇಸುವೇ ಮುಖ್ಯ ವ್ಯಕ್ತಿ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅಲ್ಲಿ ಬಂದು ಹೇಳ್ತಾ ಇತ್ತು. ಆಮೇಲೆ ಯೇಸು 4ನೇ ವಚನದಲ್ಲಿ ಹೇಳ್ತಾರೆ, ನನ್ನ ಗೊಡವೆ ನಿನಗೆ ಈಗಲೇ ಏನಕ್ಕೆ, ನಿನ್ ಕೆಲಸ ನೀನು ಮಾಡ್ಕೋಬಹುದು. ಅದಾದ್ಮೇಲೆ 5-6ನೇ ವಚನಗಳೆಲ್ಲ ನೋಡುವಾಗ ಯೇಸು ಅಲ್ಲಿರುವಂತ ಸೇವಕರನ್ನ ಕರೆದು ತೀರಾ ಪೂರ್ತಿ ಆ ದ್ರಾಕ್ಷರಸ ಖಾಲಿ ಆದ್ಮೇಲೆ ಅದರಲ್ಲಿ ನೀರು ಹಾಕೋದಕ್ಕೆ ಹೇಳ್ತಾರೆ. ನೀರು ತುಂಬಿಸಿ ಅಂತ. ಏನ್ ತುಂಬಿಸಿ ಅಂತ? ನೀರನ್ನ ತುಂಬಿಸಿ ಅಂತ. ನೀರನ್ನು ತುಂಬಿಸಾದ್ಮೇಲೆ ಸರ್ ಈಗ ತಗೊಂಡೋಗಿ ಕೊಡಿ ಅಂತ ಹೇಳ್ತಾರೆ. ಅದೇ ದ್ರಾಕ್ಷರಸ, ಈಗ ಅದನ್ನ ಕೊಡಿ ಅಂತ ಹೇಳ್ತಿದ್ರು. ನನಗೆ ಆಶ್ಚರ್ಯ ಏನು ಅಂದ್ರೆ, ಸೇವಕರು ನೀರು ಹಾಕಿದ್ರಲ್ವಾ, ಅವರೇ ಹೇಳ್ತಿರೋದು ನೀವು ಹೋಗಿ ದ್ರಾಕ್ಷ ಈಗ ಅದನ್ನ ಕೊಡಿ, ಎಲ್ಲರೂ ಕುಡಿಲಿ ಅಂತ. ನೀನು ನಾನಾಗಿರೋ ಕೊಡ್ತಿದ್ವಾ? ಮಾಮೂಲಿ ಆಗಿರೋ ವ್ಯಕ್ತಿಗಳು ಕೊಟ್ರೆ ಏನೋ ನೀರು ಅನ್ಕೊಂಡು ಕುಡಿತಾರೆ. ಆಮೇಲಿರೋರಿಗೆ ಭತ್ತಲ್ಲಿರೋರು ಹೋಗಿ ನೀರು ಕೊಟ್ರೆ ಬಿಡ್ತಾರ ಅವರು? ಇಲ್ಲ, ಒಡೆದೇ ಬಿಡ್ತಾರೆ. ಆದ್ರೆ ಆ ಸೇವಕರು ಯೇಸುವಲ್ಲಿ ನಂಬಿಕೆ ಇಟ್ಟರು. ಆಮೇಲೆ ಅಲ್ಲಿದ್ದಂತ ಸೇವಕರು ಕೆಲಸ ಮಾಡೋರು ಯೇಸುವಿನ ಮಾತಿನಲ್ಲಿ ನಂಬಿಕೆ ಇಟ್ಟರು. ಅದಕ್ಕೋಸ್ಕರನೇ ಯೇಸು ಹೇಳಿದ ತಕ್ಷಣ ಅದನ್ನ ನೀರನ್ನ ತಗೊಂಡೋಗಿ ಜನರಿಗೆ ಕೊಟ್ಟರೆ ಬರಲಿ. ಅದು ಕೂಡ ಆ ಮದುವೆ ಪಾರುಪಾತ್ಯ ಮಾಡೋರಿಗೆ ಇನ್ಚಾರ್ಜ್ ಆಗಿರುವಂತವ್ರಿಗೆ ಹೋಗಿ ಕೊಡ್ತಾರೆ. ಅವನದನ್ನ ಕುಡಿದ್ರು, ನೋಡಕ್ ನೀರ್ ತರನೇ ಇದೆ, ಕುಡಿದ್ರೆ ದ್ರಾಕ್ಷಿ ರಸ. ಅವನು ಮದುವೆ ಗಂಟರು ಹೋಗಿ ಹೇಳೋದೇನು ಗೊತ್ತಾ? ಎಲ್ಲರೂ ಕೂಡ ಮೊದಲನೇ ದಿನ, ಹಿರಿ ದಿನ ಅಂದ್ರೆ ಮೊದಲನೇ ದಿನ ಒಳ್ಳೆ ದ್ರಾಕ್ಷಿ ರಸ ಕೊಡ್ತಾರೆ. ನೀನ್ ನೋಡಿದ್ರೆ ಕೊನೆ ದಿನ ತನಕ ಇಟ್ಕೊಂಡಿದ್ಯಾ ಅಂತ. ಅಲ್ಲೂಯ್ಯ, ಅವರ ಜೀವನದಲ್ಲಿ ಆ ಮದುವೆಯಲ್ಲಿ ಅವ್ರು ಕುಡಿದಿರುವಂಥದ್ದು ಬೆಸ್ಟ್ ದ್ರಾಕ್ಷಿ ರಸ ಅಂತ ನಾನು ಹೇಳ್ತೀನಿ. ಆಮೇಲೆ ಯೇಸು ಇರುವಾಗ ಎಲ್ಲವೂ ಸಾಧ್ಯ. ಹೇಳಿ, ಎಲ್ಲರೂ ಜೋರಾಗಿ ಹೇಳಿ. ಯೇಸು ನಮ್ಮಲ್ಲಿರುವಾಗ ಎಲ್ಲವೂ ಸಾಧ್ಯ. ನೀರು ಕೂಡ ದ್ರಾಕ್ಷರಸ. ಆಮೇಲೆ ಒಂದು ವೇಳೆ ಆ ಮದುವೆಗೆ ಯೇಸುವನ್ನ ಕರೆದಿಲ್ಲ ಅಂದ್ರೆ ಹೇಗಿರೋದು ಪರಿಸ್ಥಿತಿ? ಇಲ್ಲಿ ನಮ್ಮ ಚರ್ಚೆ ಬಂದು ದ್ರಾಕ್ಷರಸ ಅಲ್ಲ ತಿನ್ನೋದು ಕುಡಿಯೋದಾದ್ರೆ ಯೇಸು ನೀರನ್ನು ದ್ರಾಕ್ಷರಸ ಮಾಡೋದು. ಹಲ್ಲೆಲೂಯಾ, ನೀವು ನೀರು ತಂದು ದ್ರಾಕ್ಷರಸ ಮಾಡ್ಕೊಡ್ತೀವಿ ಚರ್ಚಲ್ಲಿ ಅಂತ. ಅದೆಲ್ಲ ಈ ಟಾಪಿಕ್. ನಮ್ಮ ಜೀವನದಲ್ಲಿ ಯೇಸು ಇರಬೇಕು ಅಂತ. ಯಾರನ್ನ ಕರೆದ್ರು, ಯಾರನ್ನ ಕರೆದಿಲ್ಲ ಆದರೂ ನಮ್ಮೆಲ್ಲರ ಜೀವನದಲ್ಲಿ ಯೇಸು ಇರಬೇಕು. ಆ ಯೇಸು ಏನೋ ಒಂದು ಅತಿಥಿಯಾಗಿ ಅಲ್ಲ ಇರಬೇಕಾಗಿರೋದು. ಎಲ್ಲರಂತೆ, ಎಲ್ಲ ಮನುಷ್ಯರಂತೆ. ಈಗ ನಮ್ಮೆಲ್ಲರಿಗೂ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮ ದೇಶದ ಜನಸಂಖ್ಯೆ ಎಷ್ಟು ಗೊತ್ತಾ? ಭಾರತ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? 150 ಕೋಟಿ. ಎಷ್ಟು? 150 ಕೋಟಿ ಜನ. ಕರ್ನಾಟಕದಲ್ಲಿ 6 ಕೋಟಿಗಿಂತ ಜಾಸ್ತಿ ಜನ ಇದೆ. 6 ಕೋಟಿಗಿಂತ ಜಾಸ್ತಿ. ನನ್ನ ರಾಜ್ಯ, ನನ್ನ ದೇಶ ಎಷ್ಟು ಜನ ಗೊತ್ತು ನಮಗೆ? ಎಷ್ಟು ಜನ ಪರಿಚಯ ಇದ್ದಾರೆ 150 ಕೋಟಿಯಲ್ಲಿ? ಒಬ್ಬ ಮನುಷ್ಯನಿಗೆ 300 ಜನ ಪರಿಚಯ ಇರೋದು ಕಷ್ಟ. 300 ಜನರ ಹೆಸರು ಹೇಳೋದು ಕಷ್ಟ. ಗೊತ್ತಾ ನಿಮಗೆ? ಎಷ್ಟು ಜನದ್ದು? ನಿಮ್ಮೂರಲ್ಲಿರೋ ಎಲ್ಲರ ಹೆಸರು ಹೇಳೋದು ಕೂಡ 300 ಜನ ಆಗಲ್ಲ. ಗೊತ್ತಾ ನಿಮಗೆ? ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಲೋಕದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ರು ಕೂಡ
ನಮ್ಮೆಲ್ಲರೂ ಕೂಡ ನನಗಿರೋರ ಫ್ರೆಂಡ್ಸ್ ನಿನಗಿಲ್ಲದೆ ಇರ್ಬೋದು, ನಿನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಆಗದೆ ಇರ್ಬೋದು, ನಿನ್ನ ಸಂಬಂಧಿಕರು ನನ್ನ ಸಂಬಂಧಿಕರು ಆಗದೆ ಇರ್ಬೋದು. ಆದರೆ ನಮಗೆ ಅಂತ ಹೇಳ್ಬಿಟ್ಟು ತುಂಬಾ ಹತ್ತಿರವಾಗಿರುವಂತ, ನಾವು ತುಂಬಾ ಪ್ರೀತಿ ಮಾಡುವಂತ ಸಂಬಂಧಿಕರಿದ್ದಾರೆ. ತುಂಬಾ ಜನ ಸಂಬಂಧಿಕರಿದ್ರು ಎಲ್ಲರನ್ನ ನಾವು ಒಂದೇ ರೀತಿಯಲ್ಲಿ ಪ್ರೀತಿ ಮಾಡಲ್ಲ ಅಲ್ವಾ? ತುಂಬಾ ಜನ ಸ್ನೇಹಿತರಿದ್ರು ಕೂಡ ಎಲ್ಲರೂ ಒಂದೇ ರೀತಿ ನಾವು ಪ್ರೀತಿ ಮಾಡಲ್ಲ ಅಲ್ವಾ? ಆದರೆ ನಾವು ಇಷ್ಟಪಡುವ, ನಾವು ಪ್ರೀತಿ ಮಾಡುವಂತ ಕೆಲವರು ತುಂಬಾ ಹತ್ತಿರದವ್ರು ನಮ್ಗೆ ಇರ್ತಾರೆ. ಅವರೆಲ್ಲರಿಗಿಂತ ಮುಖ್ಯ ಯೇಸು ಆಗ್ಬೇಕು ನಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾಲದ ಸಂಬಂಧಗಳು ಹೇಗಿದೆ ಅಂದ್ರೆ ಯೇಸುವನ್ನ ಬಿಟ್ಬಿಡ್ತಾ ಇದ್ದಾರೆ. ಗಂಡನಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ಊರವ್ರಿಗಾಗಿ, ಸಂಬಂಧಿಕರಿಗಾಗಿ, ಸ್ನೇಹಕ್ಕಾಗಿ ಯೇಸುವನ್ನ ಬಿಟ್ಬಿಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಸಂಬಂಧಗಳನ್ನ ಬಿಡ್ಬೋದು, ಯೇಸುವನ್ನಲ್ಲ. ಆಮೇಲೆ ಒಂದು ವಚನ, ನಿನ್ನೆ ಬೈಬಲ್ ಓದ್ತಾ ಇರ್ಬೇಕಾದ್ರೆ ಒಂದು ವಚನ, ಲೂಕನು ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 29ನೇ ವಚನ ಓದ್ತಾ ಇದ್ದಾರೆ. ಲೂಕ 18:29. ಆತನು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ದೇವರ ರಾಜ್ಯದ ನಿಮಿತ್ತ ಮನೆಯನ್ನಾಗಲಿ, ಹೆಂಡತಿಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚಾದವುಗಳು ಸಿಕ್ಕೇ ಸಿಗುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಅಂತ ಹೇಳ್ಬಿಟ್ಟು. ಆಮೇಲೆ ನಾವೇನ್ ಮಾಡ್ತೀವಿ? ಸಂಬಂಧಗಳಿಗೋಸ್ಕರ ಯೇಸುವನ್ನ ಬಿಡ್ತೀವಿ. ಅಲ್ಲ, ಯೇಸು ನಮ್ಮ ಯಜಮಾನನಾಗಿರ್ಬೇಕಾಗುತ್ತೆ. ಯೇಸು ನಮ್ಮ ಒಂದು ಸ್ನೇಹಿತನಾಗೋ, ಯೇಸು ನಮ್ಮ ಒಬ್ಬ ಸಂಬಂಧಿಕನಾಗೋ, ಯೇಸು ಒಂದು ಎಲ್ಲ ದೇವರುಗಳಂತ ಒಂದು ದೇವರಾಗಿಯೋ ಅಲ್ಲ. ಈ ನನ್ನ ಹೃದಯವನ್ನ, ಈ ನನ್ನ ಜೀವಿತವನ್ನ ಆಳ್ವಿಕೆ ಮಾಡುವಂತ ಯಜಮಾನನಾಗಿರ್ಬೇಕು. ಯಜಮಾನ ಅಂದ್ರೆ ಗೊತ್ತಾನೆ. ಈ ಊರಲ್ಲಿ ಒಬ್ಬ ಯಜಮಾನ ಇದ್ದಾನಂದ್ರೆ ಆ ಯಜಮಾನ ಹೇಳಿದಂಗೆ ಊರವರೆಲ್ಲ ಕೇಳ್ತಾರೆ. ಮನೆಯಲ್ಲಿ ಒಬ್ಬ ಯಜಮಾನ ಇದ್ದಾನಂದ್ರೆ ಮನೆಯವರೆಲ್ಲರೂ ಯಜಮಾನ ಹೇಳಿದಂಗೆ ಕೇಳ್ತಾರೆ. ಅವ್ರು ಹೇಳ್ದಂಗೆ ಕೇಳೋದು. ನಿನ್ನ ಜೀವನದಲ್ಲಿ ಯೇಸು ಯಜಮಾನ ಅಂದ್ರೆ ಯೇಸು ಹೇಳಿದಾಗ ನೀನು ಕೇಳಬೇಕಾಗಿರೋದು. ಅದಕ್ಕೆ ಹೇಳ್ತಿರೋದು ಯೇಸುವನ್ನ ನೀನು ಯಜಮಾನನಾಗಿ ಮಾಡ್ಕೋಬೇಕು. ಆಮೇಲೆ ಸೊ ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಇವತ್ತಿನ ಅಂಶ ಯೇಸುವನ್ನ ಯಜಮಾನನಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ಬೋದು. ಯೋಹಾನ ಸುವಾರ್ತೆ 2:1-11ನೇ ವಚನ. 3 ರೀತಿಯಾದ ಯಜಮಾನರು ಇರೋದನ್ನ ನಾವು ನೋಡ್ತೀವಿ ಪರಿಚಯದಲ್ಲಿ. ಅವರನ್ನ ತಪ್ಪಾದ ಯಜಮಾನರಾಗಿ ಕರಿತೀವಿ. ಯಾರು? ತಪ್ಪಾದ ಯಜಮಾನ. ಜನರು ತಪ್ಪಾಗಿ ಯಜಮಾನನಾಗಿ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಅನ್ನೋದು ಆದಿಕಾಂಡ 3:1-6 ನಾವು ನೋಡುವ ಹಾಗೆ ಜನರು ನಾನು ಅನ್ನೋದನ್ನ ಯಜಮಾನ ಮಾಡ್ಕೊಂಡಿದ್ದಾರೆ. ನಾನು ಅಂದ್ರೆ ಏನು? ಪ್ರತಿಯೊಬ್ಬರ ಹೃದಯಗಳಲ್ಲಿ ಕೂಡ ಅವ್ರಿಗೆ ಅವರೇ ಯಜಮಾನರು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಯಾರ ಮಾತನ್ನು ಕೇಳೋದಿಲ್ಲ. ಅರ್ಥ ಆಗ್ತಿದೆಯಾ? ಅವ್ರು ಯಾರ ಮಾತನ್ನು ಕೇಳ್ತಿಲ್ಲ ಅಂತ ಹೇಳಿದ್ರೆ ಅವರ ಹೃದಯದಲ್ಲಿ, ಅವ್ರ ಜೀವನಕ್ಕೆ ಅವರೇ ಯಜಮಾನರು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ. ಅವ್ರು ಯಾರ ಮಾತು ದೇವರ ಮಾತನ್ನು ಕೇಳಲ್ಲ. ಅವರು ದೇವರನ್ನ ಯಜಮಾನನಾಗಿ ದೇವರು ಅವರಲ್ಲಿ ಆ ಮುಖ್ಯ ಸ್ಥಾನದಲ್ಲಿ ಇಟ್ಟಿದ್ರೆ ತಾನೇ ದೇವರು ಭಯ ಪಡೋದು, ದೇವರು ಒಳಗಾಗೋದು. ಯಾರನ್ನ ನಾವು ಹೆಚ್ಚು ಗೌರವಿಸ್ತೇವೋ, ಯಾರನ್ನ ನಾವು ನಮ್ಮ ಮನಸ್ಸಲ್ಲಿ ಒಳ್ಳೆ ಸ್ಥಾನದಲ್ಲಿ ಇಟ್ಟಿರ್ತೇವೋ ಅವ್ರ ಮಾತನ್ನ ನಾವು ಕೇಳ್ತೀವಿ. ಹೌದಾ ಅಲ್ವಾ? ನಮ್ಮ ಹೃದಯದಲ್ಲಿ ಅವ್ರಿಗೆ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಅವ್ರ ಮಾತನ್ನ ಬೆಲೆ ಕೊಡಲ್ಲ. ತುಂಬಾ ಜನ ಅವ್ರ ಹೃದಯಗಳಲ್ಲಿ ಸ್ಥಾನ ಕೊಟ್ಟಿರೋದು ಯಾರನ್ನ ಅಂದ್ರೆ ಅವರೇ ನನಗೆ ನಾನು ಮುಖ್ಯ, ನನ್ನ ಜೀವನ, ನನ್ನ ಇಷ್ಟ, ನನ್ನ ಜೀವನ, ನನಗಿಷ್ಟವಾದ ರೀತಿಯಲ್ಲಿ ಬದುಕ್ತೀನಿ ಅಂತ ಹೇಳುವರು. ಅದಕ್ಕೆ ನಮ್ಮೂರು 1-6 ಸೈತಾನ ಬಂದು ಹೇಳ್ಬಿಟ್ಟದ್ದು. ಅಲ್ಲಿವರೆಗೂ ಆದಮ ಅವರಿಗೆ ದೇವರು ಯಜಮಾನನಾಗಿದ್ದು. ಹೌದಾ ಅಲ್ವಾ? ದೇವರು ಹೇಳಿದಾಗ ಕೇಳ್ಕೊಂಡಿದ್ದು. ಆದ್ರೆ ಸೈತಾನ ಬಂದು ನಿನಗೆ ದೇವರು ಬೇಡ, ನಿನಗೆ ನೀನೇ ದೇವರಾಗ್ಬೋದು, ನಿನಗೆ ನೀನೇ ದೇವರಾಗ್ಬೋದು. ಪಾಪ ಮಾಡಿದ. ಅವನು
ಅವನ ದೇವರಾಗಿಲ್ಲ, ಬದಲಿಗೆ ಸೈತಾನ ಅವನ ದೇವರ. ಅರ್ಥ ಆಗ್ತದೆ? ಇವತ್ತಿಗೂ ಕೂಡ ಯಾರೆಲ್ಲ ಅವರವ್ರ ಜೀವನ ಅವ್ರ ಇಷ್ಟದಂತೆ ನಡೀತಾ ಇದ್ದಾರೆ, ನಾನು ಯಾವಾಗಲೂ ದೇವ್ರ ಸ್ತೋತ್ರ ಮಾಡ್ತಿರ್ತೀನಿ. ಯಾವ ವಿಷಯದಲ್ಲಿ ಅಂದರೆ, ನನಗೆ ಜಾಸ್ತಿ ದುಡ್ಡಿಲ್ದಿರೋ ಕಾರಣ ದೇವ್ರ ಸ್ತೋತ್ರ ಮಾಡ್ತೀನಿ. ಒಂದು ವೇಳೆ ನನ್ನ ಹತ್ರ ಒಳ್ಳೆ ವಿದ್ಯಾಭ್ಯಾಸ ಇಲ್ಲದಿರೋದಕ್ಕೆ ದೇವ್ರ ಸ್ತೋತ್ರ ಮಾಡ್ತೀನಿ. ನಾನು ಒಳ್ಳೆ ದೊಡ್ಡವ್ರ ಕುಟುಂಬದಲ್ಲಿ ಹುಟ್ಟದೇ ಇರೋದಕ್ಕೆ ದೇವ್ರ ಸ್ತೋತ್ರ ಮಾಡ್ತೀನಿ. ಇವಾಗ ಯೇಸುವನ್ನ ತಿಳ್ಕೊಂಡ್ಮೇಲೆ ಹೇಳ್ತಿರೋದು, ಯಾಕಂದ್ರೆ ಒಂದು ವೇಳೆ ನಾನು ಚೆನ್ನಾಗಿ ಓದ್ಕೊಂಡಿದ್ರೆ ಯಾವ್ದಾದ್ರು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ಬಿಡ್ತಿದ್ದೆ. ನಾನು ದುಡ್ಡಿದ್ರೆ ಯೇಸುವಿನ ಬಳಿ ಬರಕ್ಕೆ ಆಗ್ತಿರ್ಲಿಲ್ಲ. ದೊಡ್ಡ ದೊಡ್ಡ ಕುಟುಂಬದಲ್ಲಿ ನಾನು ಹುಟ್ಟಿದ್ರೆ ಯೇಸು ಸುವಾರ್ತೆ ಹೇಳೋಕೆ ನನಗೆ ಅವಕಾಶ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲೂಯ್ಯ, ನಾನು ಈ ರೀತಿ ಇರೋದಕ್ಕೆ ದೇವರ ಸ್ತೋತ್ರ ಮಾಡ್ತೇನೆ. ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಲೋಕದಲ್ಲಿ ನಾನು ಏನ್ ಸಿಕ್ಕಿದೆ ಏನಿಲ್ವೋ ನನಗೆ ಈ ಲೋಕದಲ್ಲಿ ಗೊತ್ತಿಲ್ಲ, ಆದರೆ ಯೇಸು ಸಿಕ್ಕಿದೆ. ಆಮೇಲೆ ಅದಕ್ಕಿಂತ ನನಗೆ ಹೆಚ್ಚಿನ ಇಲ್ಲ. ಇಲ್ಲಾಂದ್ರೆ ನನ್ನ ಜೀವನದಲ್ಲಿ ನನ್ನನ್ನು ನಾನು ಯಜಮಾನನ ಮಾಡಿಕೊಂಡು, ಈ ನಮ್ಮೂರಲ್ಲಿ ನಿಮಗೂ ಗೊತ್ತು, ಚಿಕ್ಕ ಚಿಕ್ಕ ಮಕ್ಕಳೇ ಉಳ್ಕೊಂಡು ತಿಳ್ಕೊಂಡು ಹಾಳಾಗ್ತಾ ಇದ್ದಾರೆ. ನಮ್ಮೂರಲ್ಲೂ ನನ್ನ ಸ್ನೇಹಿತರೆಲ್ಲರೂ ಕೂಡ ಅದೇ ಬದುಕನ್ನು ಬದುಕಿದ್ದಾರೆ. ಊರಿಗೆ ಹೋದ್ರೆ ಸಾಕು, ಅವರೆಲ್ಲ ನನ್ನ ಜೊತೆ ಮಾತಾಡುವಾಗ ನೀನು ಬಿಡಪ್ಪ ಏಸಪ್ಪ ಅಂತಾನೆ ಕರೀತಾರೆ ನನ್ನ. ನೀನು ಬಿಡು ಏಸಪ್ಪ, ಹೆಂಗೋ ಚರ್ಚ್ಗೆ ಹೋಗ್ಬಿಟ್ಟು ನೀನು ಚೆನ್ನಾಗಾಗ್ಬಿಟ್ಟೆ. ಅವರೆಲ್ಲ ಬರ್ತಿದ್ರು, ನಾನು ಚರ್ಚಿಗೆ ಕರ್ಕೊಂಡು ಹೋಗಿದ್ದೆ. ಅವರೆಲ್ಲ ಸುಮಾರು ಜನ ನಾವು ಯೇಸುನ ಬಿಟ್ವಿ, ನಮ್ಮ ಜೀವನಗಳು ಈ ಥರ ಆಗ್ಬಿಡ್ತು. ಈಗಲಾದ್ರೂ ಬದಲಾಗಿ ಅಂತ ಹೇಳಿದ್ರೆ ಬದಲಾಗೋ ಸ್ಥಿತಿಯೆಲ್ಲ ಇರೋಲ್ಲ. ಯಾಕಂದ್ರೆ ಅಷ್ಟೊಂದು ಆಳವಾಗಿ ಯಾವಾಗಲೂ ಸಂಜೆ ಕುಡಿತಾ ಇದ್ದ ಸಾರಾಯಣ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡವ್ರೆ, ಚಿಕ್ಕ ಚಿಕ್ಕ ವಯಸ್ಸಿನವರೆಲ್ಲ. ಇಷ್ಟಿಷ್ಟು ಮಕ್ಕಳು ನಿನ್ನೆ ಅಂದರೆ ಕೆಲವು ದಿನಗಳಿಂದ ನಾನು ಕ್ರಿಕೆಟ್ ಆಡ್ತಿದ್ರೆ ನೋಡಕ್ಕೆ ಹೋಗಿದ್ದೆ. ಆ ಸ್ಕೂಲ್ ಹಿಂದ್ಗಡೆ ಚಿಕ್ಕ ಚಿಕ್ಕ ಮಕ್ಕಳು ಹೋಗಿ ಬಿಡಿ ಸೇರ್ತಾ ಇರೋರು, ಇಷ್ಟಿಷ್ಟೇ ಇದ್ದಾರೆ. ಗದರಿಸದೆ ಓಡ್ತಿದ್ದಾರೆ. ಅವ್ರ ಭವಿಷ್ಯ ಏನಾಗ್ಬೋದು ಯೋಚನೆ ಮಾಡಿ. ಇಷ್ಟು ವಯಸ್ಸಲ್ಲೇ ಅವರು ಆ ಥರದ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದರೆ ಹೇಗಿರಬೇಕು? ಅವ್ರನ್ನ ಅವರೇ ಯಜಮಾನ ಮಾಡ್ಕೊಳ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದ. ಯಾರಿಗೂ ಭಯ ಕೊಡಲ್ಲ. ಇದು ಸೈತಾನದಿಂದ ಬಂದಿರುವಂಥ ಎರಡನೇ ಯಜಮಾನ ಏನು ಗೊತ್ತಾ? ಹಣವನ್ನ ಯಜಮಾನ ಮಾಡ್ಕೊಂಡಿದ್ದಾರೆ. ಅದನ್ನ ಹಣ ಯಜಮಾನ ಮಾಡ್ಕೊಂಡಿದ್ದಾರೆ ಅಂತ ಬಿಟ್ಟು ಮತ್ತಾಯ 6:24 ಹೋಗೋಣ. ಮತ್ತಾಯ 6:24. ಧನವನ್ನು ಕೂಡ ಸೇವಿಸಲಾಗಿದೆ. ಅಂದ್ರೆ ನೀವು ದೇವರನ್ನು ಧನವನ್ನು, ಧನ ಅಂದ್ರೆ ಏನು? ಹಣ. ದೇವರನ್ನ ಧನವನ್ನ ಎರಡನ್ನು ಕೂಡ ನಾವು ಯಜಮಾನರಾಗಿ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎರಡರಲ್ಲಿ ಒಬ್ಬನ್ನೇ ನಾವು ಹೆಚ್ಚು ಪ್ರೀತಿ ಮಾಡ್ತೀವಿ, ಇಬ್ಬರನ್ನೂ ಒಂದೇ ತರ ಪ್ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಜನರಿಗೆ ಹಣ ಮುಖ್ಯ ಆಗುತ್ತೆ. ತುಂಬಾ ಸಲ ಸಭೆಗಿಂತ ಹಣ ಮುಖ್ಯ ಆಗುತ್ತೆ, ಸೇವೆಗಿಂತ ಹಣ ಮುಖ್ಯ, ದೇವರಿಗಿಂತ ಹಣ ಮುಖ್ಯ ಆಗುತ್ತೆ. ತುಂಬಾ ಜನ ಹೇಳ್ತಾರಲ್ಲ, ಸಭೆಗೆ ಹೋದ್ರೆ ದೇವ್ರು ಕೊಟ್ಬಿಡ್ತಾರ, ನಾವು ಕಷ್ಟಪಟ್ಟಿರ್ತಾನೆ ಬರೋದು ಅಂತ. ಕಷ್ಟಪಡಬೇಕಾಗಿರೋದು ಈ ಲೋಕದಲ್ಲಿ ನಮ್ಗೆ ಬಂದಂತ ಅದು ಶಾಪ. ಪ್ರಾಣಿ ಪಕ್ಷಿಗಳು ಯಾವುದು ಕಷ್ಟಪಡಲ್ಲ, ಪಡ್ತಿದ್ಯಾ? ಯಾವ್ದಾದ್ರು ಪ್ರಾಣಿ ಪಕ್ಷಿ ಕಷ್ಟಪಟ್ಟು ದುಡಿತಾ ಇಲ್ಲ. ಆ ಕರ್ಮ ಮನುಷ್ಯನಿಗೆ ಮಾತ್ರನೇ ಇರೋದು. ಕಷ್ಟಪಟ್ಟು ದುಡಿಬೇಕಾಗಿರುವಂತ, ಹಗಲು ರಾತ್ರಿ ಕಷ್ಟಪಟ್ಟು ಅವರ ಊಟವನ್ನು ಅವನು ಸಂಪಾದನೆ ಮಾಡ್ಕೊಳ್ಳುವಂತ ದರಿದ್ರ ಮನುಷ್ಯನಿಗೆ ಮಾತ್ರನೇ ಇರೋದು. ಯಾವ ಪ್ರಾಣಿಗಳೂ ಇಲ್ಲ. ಅವತ್ತಿಂದ ಅವತ್ತು ತಿಳ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದೆ ಎಲ್ಲ ಪ್ರಾಣಿ ಪಕ್ಷಿಗಳು. ನಮ್ಮ ಥರ ಕುಡಿಸಿ ಉಟ್ಕೊತಿಲ್ಲ. ನಾಳೆಗೆ ಇರುತ್ತೆ ಇಲ್ಲ ಊಟ ಅಂತ ಹೇಳ್ಬಿಟ್ಟು ನಾವು ತಿನ್ನೋದು ಆಗೋಷ್ಟೆಲ್ಲ ತಂದಿಟ್ಕೊಬಿಡ್ತೀವಿ. ಅವು ಯಾವುದೂ ಆ ಥರ ಸೇರಿಸಿ ಇಟ್ಕೊಳ್ತಿಲ್ಲ. ನಾಳೆ ಬಗ್ಗೆ ಚಿಂತೆ ಇಲ್ಲ ಅವಳಿಗೆ. ಇವತ್ತಿನ ಬಗ್ಗೆ ಮಾತ್ರ, ನಮಗೆ ಮಾತ್ರ ನಾಳೆ ಮಾತ್ರ ಅಲ್ಲ, ಒಂದು ವರ್ಷ ಏನೋ ಸಾಯೋ ತನಕ ಚಿಂತೆ ಇರುತ್ತೆ. ಹೆಂಗೆ ನಮ್ಮ ಜೀವನ ಮುಂದೆ ಅಂತ. ಅದಕ್ಕೋಸ್ಕರ ತುಂಬಾ ಜನ ಹಣದಿಂದ ಬೀಳ್ತಾರೆ. ಹಣವನ್ನ ಯಜಮಾನರಾಗಿ ಮಾಡ್ಕೋಬಾರ್ದು. ನಾವು ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಾರ್ದು. ಮೊದಲು ಇವಾಗೆಲ್ಲ ಪೇಪರ್ ನೋಟ್ಗಳು ಬಂದಿರೋದಲ್ಲ ಅಲ್ವಾ? ಯಾವ ನೋಟು?
ಇದೆಲ್ಲ ಪೇಪರ್ ನೋಡು ಹರಿದ್ರೆ ಹರಿದೋಗುತ್ತೆ. ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಇದಕ್ಕೇನು ಬೆಲೆ ಇಲ್ಲ. ಮನುಷ್ಯನ್ ಮಾಡ್ಕೊಂಡಿರೋದು ಇದು. ಇದ್ರ ಮೇಲೆ ಇರುವಂತ ಗಾಂಧೀಜಿ, ಇದ್ರ ಮೇಲೆ ಇರುವಂತ ಬ್ಯಾಂಕ್ ಹೆಸರು, ಇಲ್ಲಿರುವಂತ ಸೈನ್ ಇರುತ್ತೆ. RBI ಅಂತ ಹೇಳ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರುವಂತವರ ಸೈನ್ ಇರುತ್ತೆ. ಇದಕ್ಕೆ ಬೆಲೆ ಓಕೆ, ಇದು 100 ರೂಪಾಯಿ ಅಂತ ಹೇಳಿ ನಮ್ಮ ಗೌರ್ಮೆಂಟ್ ಹೇಳಿದಕ್ಕೆ ಇದು 100 ರೂಪಾಯಿ ಅಷ್ಟೇ. ಇದು ಯಾವುದಕ್ಕೂ ಬರಲ್ಲ, ಹರಿದೋಗುತ್ತೆ, ಹಾಳಾಗುತ್ತೆ. ಇದ್ರ ಬೆಲೆ ಜಾಸ್ತಿನೂ ಆಗಲ್ಲ. ಆದರೆ ಆ ಕಾಲದಲ್ಲಿ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಇರ್ತಾ ಇತ್ತು. ಕೇಳಿದಿರಾ? ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯಗಳು, 1 ನಾಣ್ಯ 2 ನಾಣ್ಯ ಅಂತ ಅವುಗಳನ್ನ ಕೊಟ್ಟು ಏನಾದ್ರು ಖರೀದಿ ಮಾಡ್ತಾ ಇದ್ರು. ಅವುಗಳ ಬೆಲೆ ಜಾಸ್ತಿ ಆಗ್ತಾನೆ ಇತ್ತು. ಆದರೆ ಈ ಪೇಪರ್ ನೋಟ್ಗಳು ಯಾವುದಕ್ಕೂ ಬರಲ್ಲ, ಇರುವಷ್ಟೇ ಇರುತ್ತೆ ಅದ್ರ ಬೆಲೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇದನ್ನ ದೇವ್ರು ಮಾಡಿದ್ದಲ್ಲ, ಮನುಷ್ಯರು ಮಾಡ್ಕೊಂಡಿರೋದು. ದೇವ್ರು ಮಾಡಿರೋದೆಲ್ಲ ಈ ಲೋಕದಲ್ಲಿ ನಮಗೆ ಬೇಕಾಗಿರೋದೆಲ್ಲ ಇದೆ. ಮನುಷ್ಯನು ಹೆಚ್ಚು ಪ್ರಾಮುಖ್ಯತೆ ಹಣ ಕೊಡ್ತಾ ಇದ್ದಾರೆ. ದೇವರಿಗಿಂತ ಹೆಚ್ಚು ಪ್ರಾಮುಖ್ಯತೆ ಹಣ ಕೊಡ್ತಾ ಇದ್ದಾರೆ. ನಿನ್ನ ಯಜಮಾನ ಹಣ ಆಗಿದ್ರೆ ನಿನ್ನ ನಿತ್ಯ ಜೀವ ಪಡೆಯಲು ಆಗೋದೇ ಇಲ್ಲ. ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರೋದು ಅಸಾಧ್ಯ ಅಂತ ದೇವರ ವಾಕ್ಯ ಹೇಳುತ್ತೆ. ಹಣವನ್ನ, ದೇವರನ್ನ, ಎರಡನ್ನು ಪ್ರೀತಿ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ. ನೀನು ಹಣವನ್ನ ಅಲ್ಲ ಯಜಮಾನ ಮಾಡ್ಕೋಬೇಕಾಗಿರೋದು, ದೇವರನ್ನ. ಆಮೇಲೆ ಮತ್ತೆ ಮೂರನೇದಾಗಿ ಯಜಮಾನ ಯಾರಾಗಿದ್ದಾನೆ? ಸೈತಾನನ ಯಜಮಾನನಾಗಿದ್ದಾನೆ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ. ಯೋಹಾನ 8:44 ಸೈತಾನನು ನಿಮ್ಮ ತಂದೆ ಎಂಬುದಾಗಿ. ಯಾರು? ಸೈತಾನನು ನಿಮ್ಮ ತಂದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ 3 ತಪ್ಪಾದ ಯಜಮಾನ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಲೋಕದ ಜನರೆಲ್ಲರೂ ಕೂಡ ಅವರನ್ನು ಅವರು ದೇವರು ಮಾಡ್ಕೊಂಡವ್ರೆ, ಹಣವನ್ನ ದೇವರು ಮಾಡ್ಕೊಂಡಿದ್ದಾರೆ ಅಲ್ವಾ? ಲಕ್ಷ್ಮೀ ದೇವರು ಅಂತ ಪೂಜೆ ಮಾಡ್ತಿರಲ್ಲ ನಮ್ಮ ಜನ ಎಲ್ಲ. ಲಕ್ಷ್ಮಿನ ಪೂಜೆ ಮಾಡ್ತಾರೆ. ಲಕ್ಷ್ಮಿ ಅಂದ್ರೆ ಏನು ಕೈ ಇಟ್ಕೊತಾನೆ ಸುರಿತಾ ಇರುತ್ತೆ ಹಣ ಅಲ್ಲ. ದೇವ್ರನ್ನ ಪೂಜೆ ಮಾಡಿದ್ರೆ ಹಣ ಸಿಗಲ್ಲ. ದೇವ್ರು ಹೇಳಿರೋದು ನಾವು ಕಷ್ಟಪಟ್ಟು ದೇವ್ರು ಸುರಿಸಿ ದುಡಿಬೇಕು ಅಂತಾನೆ ನಾವು ದೇವ್ರು ಹೇಳಿರೋದು. ನೀನು ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕೊಡ್ತೀನಿ ಅಂತ ಹೇಳಿಲ್ಲ. ನಮ್ಮ ಜನರು ಲಕ್ಷ್ಮೀ ದೇವತೆನ ಅಷ್ಟೊಂದು ಪೂಜೆ ಮಾಡ್ತಾರೆ. ಹಣ ಇಟ್ಟು, ಬೆಳ್ಳಿ ಬಂಗಾರ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಕೊನೆಗೆ ನಮ್ಮ ದೇಶದಲ್ಲಿ ಇರುವಷ್ಟು ಭಿಕ್ಷುಕರು ಯಾವ ದೇಶದಲ್ಲಿ ಲಕ್ಷ್ಮೀ ದೇವರನ್ನ ಪೂಜೆ ಮಾಡಿದ್ರು, ಆ ಲಕ್ಷ್ಮೀ ದೇವರು ನಮ್ಮ ಜನರನ್ನ ಆಶೀರ್ವಾದ ಮಾಡ್ತಿದ್ದಾರೆ. ವಿದೇಶದಲ್ಲಿ ಯಾವ ಲಕ್ಷ್ಮೀ ದೇವರು ಇಲ್ಲ. ಆ ದೇಶಗಳು ಎಷ್ಟು ಅಭಿವೃದ್ಧಿ ಆಗಿರ್ಬೇಕಂತ ಲಕ್ಷ್ಮೀ ದೇವರ ಒಬ್ಬರು ಇದ್ದಾರೆ ಅಂತಾನೆ ಗೊತ್ತಿಲ್ಲ ಆ ಜನರಿಗೆ. ಆ ದೇವ್ರ ಪೂಜೆನೂ ಮಾಡ್ತಿಲ್ಲ. ಆದ್ರೂ ಅವ್ರ ಹತ್ರನೇ ನಾವು ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡೋರು ಸಾಲ ಮಾಡ್ತಿದ್ದೀವಿ. ಅರ್ಥ ಆಗ್ತಿದೆ ಹೇಳ್ತಿರೋದು? ಯಾರ ಹತ್ರ ಸಾಲ ಮಾಡ್ತಿರೋದು? ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡೋರು ನಾವು ಯಾರ ಹತ್ರ ಸಾಲ ಮಾಡ್ತಿದ್ದೀವಿ? ಲಕ್ಷ್ಮೀ ದೇವ್ರ ಹೆಸರೇ ಗೊತ್ತಿರೋರ ಹತ್ರ ಸಾಲ ಮಾಡ್ತಿದ್ದೀವಿ. ಅವರಷ್ಟು ಕೋಟಿಗೆ ಬದುಕಿದ್ದಾರೆ. ಹೇಳ್ತಿರೋದು ನಾವು ಹಣನ ದೇವ್ರು ಮಾಡಿಕೊಂಡು ಕೂಡ ಅದು ನಮ್ಗೆ ಆಶೀರ್ವಾದವಾಗಿಲ್ಲ. ಬಡತನದಲ್ಲೇ ಇದ್ದೀವಿ ಇನ್ನು. ಮತ್ತೆ ಸೈತಾನ ಬಗ್ಗೆ ನಾನು ಜನರು ಸೈತಾನ ದೇವರು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಾಕ್ಯದಿಂದ ನಾವು ಬದಲಾಗಬೇಕಾಗಿದೆ. ಮುಖ್ಯ ಸಂದೇಶದಲ್ಲಿ ಮೂರು ಮುಖ್ಯವಾಗಿ ನಾವು ನೋಡುವಾಗ, ಮೊದಲನೇದು ಯೇಸುವನ್ನು ಕರೀಬೇಕು ನಾವು ಅಂತ ಹೇಳಿ. ಯಾರನ್ನ ಕರೀಬೇಕು? ಯೇಸುವನ್ನ. ಆ ಮದುವೆಯಲ್ಲಿ ಅವರು ಯೇಸುವನ್ನ ಕರೆದರು ಎಂಬುದಾಗಿ ಯೋಹಾನ ಸುವಾರ್ತೆ 2:2 ನಾವು ನೋಡ್ತೇವೆ. ಯೋಹಾನ 1:2 ವಚನದಲ್ಲಿ ನಾವು ಯೇಸುವನ್ನ ಹೃದಯದಿಂದ ನಂಬಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಎರಡನೇದಾಗಿ ರೋಮಾಪುರ 10:9-10 ಕೂಡ ಹೃದಯದಿಂದ ನಂಬಿ ಬಾಯಿಂದ ನಾವು ಅರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಅಪೊಸ್ತಲರು 4:12 ನೋಡ್ತೇವೆ. ಈ ವಚನಗಳೆಲ್ಲ ಏನ್ ಹೇಳುತ್ತೆ ನಮಗೆ ಅಂದ್ರೆ,
ಯೇಸುವನ್ನ ಕರಿಬೇಕು ಅಂತ. ಕರೀಲಿ ಯಾರಾದ್ರೂ ಬರ್ತಾರ ನಮ್ಮ ಮನೆಗೆ? ಬರ್ತಾರೆ ಒಬ್ಬರು ಮಾತ್ರ ಬರ್ತಾರೆ. ಯಾರು? ಅವನು ಕರೆಯೋದೇ ಬೇಡ, ನೀವೆಂಗೂ ಕರೆಯಲ್ಲ ಅಂತ ಗೊತ್ತವ್ರಿಗೆ. ಯಾರು ಕರೆಯೋದೇ ಬರೋದು? ಸೈತಾನ. ಯಾರು? ಕಳ್ಳ ಅಲ್ವಾ? ಯಾರು ಸೈತಾನ? ಕಳ್ಳನ ಯಾರು ಕರೀತಾರ? ಇಲ್ಲ. ಅವನನ್ನು ಕರೆದಿಲ್ಲ ಅಂದ್ರೂ ಬರ್ತಾನೆ. ಕಳ್ಳನ ಕರೆದೇ ಇದ್ರು ಬರ್ತಾನೆ. ಅವನು ಬರೋದು ಕರ್ಕೊಂಡು ಹೋಗೋದಕ್ಕೆ ಬದಲಾಗಿ. ಆದರೆ ಯೇಸುವನ್ನ ಹಾಗಲ್ಲ, ನಮ್ಮ ಹೃದಯದಿಂದ ನಾವು ಕರಿಬೇಕು. ಯೇಸುವೇ ನೀನು ಬಾ. ಆ ಮದುವೆಗೆ ಅವ್ರು ಹೋಗಿ ಯೇಸುವಿನ ಶಿಷ್ಯರನ್ನ ಕರೆದ್ರು ಎಂಬುದಾಗಿ. ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಯೇಸುವನ್ನ ಕರೆದಿಲ್ಲ ಅಂದ್ರೆ, ಯೇಸುವೆ ನನ್ನ ಯಜಮಾನನಾಗಿ, ನನ್ನ ಕುಟುಂಬದ ಯಜಮಾನನಾಗಿ ನೀನು ಇರು ದೇವರೇ ಅಂತ ಹೇಳ್ಬಿಟ್ಟು ನೀನು ಅವನ್ನ ಕರೆದಿಲ್ಲ ಅಂದ್ರೆ ಆತನು ಬರಲ್ಲ. ಆ ಕರೆಯೋ ವಿಧಾನ ಯೇಸುವನ್ನ ನಂಬಬೇಕು. ಯೇಸುವೇ ದೇವರ ಮಗನು, ದೇವರೆಂಬುದಾಗಿ ನಾವು ನಂಬಿಕೆ ಹೇಳಬೇಕು. ಹೃದಯದಿಂದ ನಮಗೆ ಬಾಯಿಂದ ಅರಿಕೆ ಮಾಡಬೇಕು, ಯೇಸುವೇ ಕರ್ತನೆ ಎಂಬುದಾಗಿ. ಯಾಕಂದ್ರೆ ಆ ಹೆಸರು ಬಿಟ್ಟರೆ ಬೇರೆ ಹೆಸರೇ ಇಲ್ಲ ನಮಗೆ ರಕ್ಷಣೆ ಆಗುತ್ತೆ. ಆಮೇಲೆ ಎರಡನೇದಾಗಿ ನಾವು ಮಾಡಬೇಕಾಗೋದು ಯೇಸುವನ ಯಜಮಾನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಯೇಸುವನ ಆಹ್ವಾನಿಸಬೇಕು ಅಂತ ಹೇಳ್ಬಿಟ್ಟು. ಯೇಸುವನ್ನ ಆಹ್ವಾನಿಸೋದ್ರೆ, ಕರೆಯೋದು ಆಹ್ವಾನ ಮಾಡೋದು ಎರಡು ಒಂದೇ ಆಗಿದ್ರು ಕೂಡ ಈ ಒಂದು ಆಹ್ವಾನ ಅನ್ನುವಂಥದ್ದು ನಾವು ನೋಡ್ತೇವೆ ಇಲ್ಲಿ ಪ್ರಕಟಣೆ 3:20 3:20 ಇವು ನಾನು ಬಾಗಿಲ ಬಳಿ ನಿಂತ್ಕೊಂಡು ಬಾಗಿಲನ್ನು ಏನ್ ಮಾಡ್ತಿದ್ದೇನೆ? ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನಲ್ಲಿ ಬರ್ತೇನೆ. ಹಲ್ಲೆಲೂಯಾ. ಈಗ ಮನೆ ಹತ್ರ ಯಾರಾದ್ರೂ ಬರ್ತಾರೆ, ಬನ್ನಿ ಒಳಗೆ ಅಂತ ಹೇಳಿಲ್ಲ ಅಂದ್ರೆ ಬರಲ್ಲ ಅಲ್ವಾ? ಹೊರಗಡೆ ಮಾತಾಡ್ಕೊಂಡು ಹೋಗ್ತಾರೆ. ಯೇಸುವನ್ನ ನಿನ್ನ ಹೃದಯದಲ್ಲಿ ಕರೀಬೇಕು. ಬನ್ನಿ ಸ್ವಾಮಿ, ನನ್ನ ಜೀವನದಲ್ಲಿ ಬನ್ನಿ, ನನ್ನ ಕುಟುಂಬದಲ್ಲಿ ಬನ್ನಿ ಅಂತ ಕರೀಬೇಕು. ಯೋಹಾನ 11:3 ಮಾರ್ಥ ಮತ್ತು ಮರಿಯಳು ಯೇಸುವನ್ನ ಆಹ್ವಾನ ಮಾಡ್ತಾರೆ. ಯಾಕಂದ್ರೆ ಅವರ ತಮ್ಮನಿಗೆ ಹುಷಾರಿರಲ್ಲ, ಲಾಜರನು ಸಾಯುವ ಸ್ಥಿತಿಯಲ್ಲಿ ಇರ್ತಾನೆ. ಅದಕ್ಕೆ ಸೇವಕರನ್ನ ಕಳಿಸಿ ಯೇಸುವನ್ನ ಆಹ್ವಾನ ಮಾಡ್ತಾರೆ. ನಮ್ಮ ಮನೆಗೆ ಬನ್ನಿ, ನಿನ್ನ ಸ್ನೇಹಿತನಾಗಿದ್ದಂತ ಲಾಜರನಿಗೆ ಹುಷಾರಿಲ್ಲ. ಆದ್ರೂ ಯೇಸು 2 ದಿನ ಅಲ್ಲೇ ಇದ್ಕೊಂಡು ಲಾಜರ ಸತ್ತೋದ ಅಂದಮೇಲೆ ಬರ್ತಾನೆ. ಯೇಸು ಸ್ವಾಮಿಗೆ ಹುಷಾರಿದ್ದವರು ಮಾತ್ರ ವಾಸ ಮಾಡೋ ಶಕ್ತಿ ಇಲ್ಲ, ಸತ್ತವ್ರು ನೆನೆಸೋ ಶಕ್ತಿ ಕೂಡ ಇದೆ. ಹಲ್ಲೆಲೂಯಾ. ಆದ್ರೆ ಈ ಮಾತುಗಳು ಮನೆಗಳು ಅನ್ಕೊಂಡಿದ್ದೇನೆ ಗೊತ್ತಾ? ಯೇಸು ಸ್ವಾಮಿ ಬಂದಾಗ ಗೋಳಾಡ್ತಿರ್ತಾರೆ, ಅಳ್ತಿರ್ತಾರೆ. ಯೇಸುವೇ ನೀನು 2 ದಿನ ಮುಂಚೆನೆ ಬಂದಿದ್ರೆ ಚೆನ್ನಾಗಿರೋದು, ನನ್ನ ತಮ್ಮನ ಸಾಯ್ತಿರ್ಲಿಲ್ಲ ಅಂತ ಕಂಡಿರ್ತಾರೆ. ಸತ್ತು 4 ದಿನ ಆಗಿದೆ. ಎಲ್ಲಿದ್ದೀರಾ? ನಡಿಗೆ ಹೋಗೋಣ, ಸಮಾಜ ಹತ್ರ ಹೋಗೋಣ. ಎಲ್ಲರೂ ಜನ ಗುಂಪಾಗಿ ಬರ್ತಾರೆ. ಇವಾಗ ಫೋನ್ ಟಿವಿ ಇರೋದ್ರಿಂದ ಅವ್ರವ್ರು ನೋಡ್ಕೊಂಡು ಬ್ಯುಸಿ ಆಗಿರುತ್ತೆ. ಆ ಟಿವಿ, ಆ ಫೋನ್ ಅನ್ನೋದು ಕಟ್ಟಾಕ್ಬಿಟ್ಟಿರುತ್ತೆ ಜನರನ್ನ. ಅಲ್ಲಿಂದ ಕದಲಲ್ಲ, ಗಂಟೆ ಕೂತ್ಕೊಂಡು ಒಂದೇ ಕಡೆ ನೋಡ್ತಾ ಕೂತಿರ್ತಾರೆ. ಅದಕ್ಕೆ ಸ್ವಾಮಿ ಆ ಕಾಲದಲ್ಲಿ ಬಂದ್ರು ಅಂತ ಅನ್ಸುತ್ತೆ. ಟಿವಿ ಬೆಳಗ್ಗೆ ಯೋಚನೆ ಮಾಡ್ತಿದ್ದಾರೆ, ಪಾಸಿಟಿವ್ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ 2000 ವರ್ಷಗಳಿಂದ ಬಂದಿದ್ದಾರೆ. ಯಾವ ಫೋನ್ ಇಲ್ಲ, ಟಿವಿ ಇಲ್ಲ, ರೇಡಿಯೋ ಇಲ್ಲ, ಯಾವ ಗಾಡಿಗಳಿಲ್ಲ, ಕತ್ತೆ ಮೇಲೆ, ಕುದುರೆ ಮೇಲೆ ಅಥವಾ ಓಡಾಡ್ಕೊಂಡೇ ಜೀವನ ಮಾಡಬೇಕಿತ್ತಾಗಿಲ್ಲ. ಅವಾಗ ಬಂದಿರೋದು 2000 ವರ್ಷಗಳಿಂದ. ಒಂದು ವೇಳೆ ಈಗ ಬಂದಿದ್ರೆ ಎಷ್ಟೆಲ್ಲ ಫೆಸಿಲಿಟಿ ಇರೋದು ಯೇಸು ಸ್ವಾಮಿಗೆ ಅನ್ನೋದೊಂದು. ಓಡಾಡೋದು ಈಸಿ ಆಗೋದು, ಆ ಊರಿಗೆ ಇವರು ನಡ್ಕೊಂಡು ಹೋಗೋದಕ್ಕಿಂತ, ಬೋಟಲ್ಲಿ ಹೋಗೋದಕ್ಕಿಂತ, ಫ್ಲೈಟಲ್ಲಂತೆ, ಬಸ್ಸಲ್ಲಂತೆ, ಗಾಡಿಗಳಲ್ಲಂತೆ ಬೇಗ ಬೇಗ ಹೋಗಿ ದೇವ್ರ ಸ್ವಂತ ಸಾಕೋದಾಗಿತ್ತು. ಇನ್ನೊಂದು, ಈಗ ಎಲ್ಲಾದ್ರೂ ಚಿಕ್ಕ ವಿಷಯ ನೋಡಿದ್ರೆ ಸಾಕು, ಯಾವ್ದೋ ಸ್ವಾಮೀಜಿ ಏನೋ ಹೇಳಿದ್ರು, ಏನೋ ಮಾಡೋದಾದ್ರೆ ಸಾಕು, ಎಲ್ಲ ದೇಶಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನು ಯೇಸು ಸ್ವಾಮಿ ನೀರ್ ಮೇಲೆ ನಡೆದ್ರು, ನೀರನ್ನ ದ್ರಾಕ್ಷಿ ರಸ ಮಾಡೋದು ಅಂದ್ರೆ ಇನ್ನೆಷ್ಟೆಲ್ಲ ಗೊತ್ತಾಗ್ಬಿಡೋದು. ಎಲ್ಲ ಫೋನಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರೀ ಅವೇ ತುಂಬಿಕೊಂಡಿರೋದು. ಹಗಲು ರಾತ್ರಿ ನ್ಯೂಸ್
ನೋಡಿ, ನಿಜ. ಯೇಸು ಬಂದು ಏನ್ ಮಾಡಿದ್ರು ಕೂಡ ಇವ್ರು ಫೋನ್ ಬಿಡ್ತಿರ್ಲಿಲ್ಲ ಅಷ್ಟೇ. ಫೋನಲ್ಲಿ ನೋಡ್ಕೊಂಡು ಕೂತ್ಕೊತಿದ್ರು. ಪಕ್ಕದ ಮನೆಗೆ ಪಕ್ಕದೂರು ಬಂದವರು ಕೂಡ ಹೋಗಿ ನೋಡ್ತಿರ್ಲಿಲ್ಲ ಯಾರು ಕೂಡ. ಆದ್ರೆ ಆ ಕಾಲದಲ್ಲಿ ಏನಾದ್ರು ಈಗ ನಡೀತಾ ಇದೆ ಅಂದ್ರೆ ಜನ ಗುಂಪಾಗಿ ನೋಡೋರಂತೆ, ಏನಾಯ್ತು ನೋಡೋಣ. ಅದಲ್ಲ ಅದಕ್ಕೆ ಯೇಸು ಅಲ್ಲಿ ಬಂದಿರೋದನ್ನ ನೋಡಿ, ಸಮಾಧಿ ಬಳಿ ಹೋಗ್ತಿರೋದು ನೋಡಿ, ಎಲ್ಲರೂ ತುಂಬಾ ಜನ ಬಂದಿರೋದು. ಆ ಕಲ್ಲನ್ನು ತೆಗೀರಿ ಅಂತ ಹೇಳ್ತಿದ್ದಾನೆ, ಸಮಾಧಿಗೆ ಹಾಕಿರೋ ಕಲ್ಲನ್ನು. ಆಮೇಲೆ ಸತ್ವವನ್ನು ಕೂಗ್ತಾ ಇರೋದು ಯೇಸು ಸ್ವಾಮಿಗೆ. ಬದುಕಿರೋರು ಬರೋದೇ ಕಷ್ಟ, ಬದುಕಿರೋರು ಬರೋದೇ ಪುಟಿ, ಸರ್ಗದ್ವಾದ್ರೆ ಬರೋದೇ ಕಷ್ಟ ಅಲ್ವಾ? ಜೀವ ಇರೋದಕ್ಕೆ ಕರೆದ್ರೆ ಸ್ವರ್ಗ ಬರೋದು ಕಷ್ಟ. ಯೇಸು ಸ್ವಾಮಿ ಜೀವ ಇಲ್ಲಿರೋದನ್ನ ಕರಿತಿರೋದು. ಸತ್ತು ಸಮಾಧಿಲಿರುವಾಗ ಲಾಜರ್ ಬಾಂದ ತಕ್ಷಣ ಪಾಪ ಎದ್ದು ಬರ್ತಾರೆ. ಹಲ್ಲೆಲೂಯಾ. ನಮಗೂ ಜೀವ ಇದೆ. ಲೋಕದಲ್ಲಿರೋರಿಗೆ ಅವ್ರು ಬದುಕಿದೀವಿ ಅಂತ ಅನ್ಕೊಂಡ್ರು ಅವ್ರು ಸತ್ತವರು. ಅರ್ಥ ಆಗ್ತಿದೆ? ಯೇಸುವನ್ನ ನಂಬದೇ ಇರೋರು ಬದುಕಿದೀನಿ ಅಂತ ಅನ್ಕೊಳ್ತಿದ್ರು ಕೂಡ ಅವ್ರು ಸತ್ತವರಾಗಿದ್ದಾರೆ. ಅವ್ರು ಕೇವಲ ಪ್ರಾಣಿಗಳಂತೆ ಇರೋದು. ಅವರ ಆತ್ಮ ಸತ್ತ ಸ್ಥಿತಿಯಲ್ಲಿದೆ. ನಾವು ಬದುಕಿದ್ದೀವಿ. ನನಗೆ ಬದುಕಿದೀವಿ ಇಲ್ವ? ಬದುಕಿದೀವಿ ತಾನೆ? ಯಾಕೆ ಹೇಳಿ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಆಮೇಲೆ ಪೂರ್ವ ಸ್ಥಿತಿ ಹೋಯ್ತು, ಎಲ್ಲ ನೂತನವಾಗಿದೆ. ಯಾರಾದ್ರೂ ಯೇಸುವಲ್ಲಿ ಇದ್ರೆ ಅವನ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ. ನಾವು ಜೀವಕ್ಕೆ ಸೇರಿದವರಾಗಿದ್ದೇವೆ. ದೇವನಾಮ ಸ್ತೋತ್ರವಾಗಿ. ಒಂದಾನೊಂದು ದಿನ ಸತ್ತಿದ್ವಿ. ಎಫೆಸಿ 8ನೇ ಅಧ್ಯಾಯ 1ನೇ ವಚನ ಹೇಳುವಾಗೆ ನಾವು ಅಪರಾಧಗಳಲ್ಲಿ ಪಾಪಗಳಲ್ಲಿ ಸತ್ತಿದ್ವಿ. ಸತ್ತೋದ ಯೇಸು ಬದುಕಿಸಿದ್ದಾರೆ. ನಾವು ಬದುಕಿಲ್ವಲ್ಲ ಫಸ್ಟ್, ನಾವಿನ್ನೂ ಸತ್ತೇ ಇಲ್ಲ ಫಸ್ಟ್ ಅಂತ ಅನ್ಕೋಬೋದೇವು. ಪಾಪದಲ್ಲಿ ಸತ್ತಿದ್ವಿ ಅಂತ ಹೇಳ್ತಿರೋದು. ಸಾವು ಅಂದ್ರೆ ದೇವರಿಂದ ದೂರ ಆಗಿದ್ವಿ ನಾವು ಅಂತ ಹೇಳ್ತಿರೋದು. ಅರ್ಥ ಆಯ್ತಿದ್ಯಾ? ಸಾವು ಅಂದ್ರೆ ಏನೋ ದೇವರಿಂದ ದೂರ ಆಗಿದ್ವಿ. ಈಗ ಮತ್ತೆ ನಾವು ದೇವರ ಬಳಿಗೆ ಬಂದಿದ್ವಿ. ನಿಜವಾದ ದೇವರ ಬಳಿಗೆ ಬಂದಿದ್ದೀವಿ. ನಮ್ಮ ಸೃಷ್ಟಿಕರ್ತನಾದ ದೇವರ ಬಳಿಗೆ ಬಂದಿದ್ದೀವಿ. ಆಮೇಲೆ ರಾಜನ ಕರೆದಲ್ಲಿ ಎದ್ದು ಬಂದರು. ನಾನು ಅದ್ಭುತಗಳ ಬಗ್ಗೆ ಮಾತಾಡಕ್ಕೆ ಬರ್ತಿಲ್ಲ ಇಲ್ಲಿ. ಅವ್ರು ಯೇಸುವನ್ನ ಕರೆದಿದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಎಷ್ಟೋ ಜನ ಇರ್ಬೋದು, ಅವ್ರಿಗೆ ಎಷ್ಟೋ ಜನ ಸಂಬಂಧಿಕರು ಸ್ನೇಹಿತರು ಇರ್ಬೋದು, ಆದ್ರೆ ಅವ್ರು ದುಃಖ ಪಡ್ತದಿಲ್ಲ. ಯೇಸು ನೀನಿದ್ರೆ ಸಾಕು ನಮಗೆ, ನೀನು ಬಾ ದೇವರೇ ಅಂತ ಕರೆದಿದ್ದವರು. ಯೇಸು ಬಂದಾಗ ಅವನು ಸತ್ತಿದ್ರು ಸರಿ, ಬದುಕಿದ್ರು ಸರಿ, ಹುಷಾರಿಲ್ಲ ಅಂದ್ರೂ ಸರಿ, ದೇವರಿದೆ ಅದ್ಭುತ ನಡೆಯುತ್ತೆ, ದೇವರಿದ್ರೆ ಕಾರ್ಯಗಳು ನಡೆಯುತ್ತೆ, ದೇವರಿದ್ರೆ ಬಿಡುಗಡೆಗಳು ನಡೆಯುತ್ತೆ. ಅಲ್ಲಿ ಇರ್ಬೇಕಾಗಿರೋದು ದೇವರು. ಆಮೇಲೆ ಯೇಸುವನ್ನ ನೀನು ನಿನ್ನ ಜೀವನದಲ್ಲಿ ಆಹ್ವಾನ ಮಾಡ್ಕೊಂಡ್ಮೇಲೆ ಇನ್ಯಾವ್ದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಯೇಸು ಬಂದ್ಮೇಲೆ ಕೆಲಸದಲ್ಲಿ ಅನ್ಸುತ್ತಲ್ಲ, ನಮ್ಗೇನಾದ್ರೂ ಕಷ್ಟ ಇರುವಾಗ ಯಾರನ್ನಾದ್ರೂ ನಾವು ಕರಿತಾ ಇರ್ತೀವಿ ಬನ್ನಿ ಅಂತ. ಅವ್ರು ಬರೋ ತನಕ ನಮ್ಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಒಂದ್ಸಲಿ ಅವ್ರು ಬಂದ್ಮೇಲೆ ನಮ್ಗೆ ಎಷ್ಟೋ ಸಮಾಧಾನ ಆಗುತ್ತೆ. ಬಿಡು, ಇನ್ಯಾರು ನೋಡ್ಕೊತಾರೆ ಇವರು, ಹೌದಲ್ಲ? ಈಗ ಯೇಸು ನಮ್ಮಲ್ಲಿ ಬಂದ ಮೇಲೆ ಕೂಡ ನಾವು ಅಷ್ಟೇ ನಮ್ಮೆಲ್ಲ ಚಿಂತ ಭಾರಗಳನ್ನ ಆತನ ಮೇಲೆ ಹಾಕಿ ಆ ಯೇಸುವಿನಲ್ಲಿ ನಂಬಿಕೆ ನಾವು ಜೀವಿಸಬೇಕು ಅಂತ. ಅದನ್ನೇ ಯೋಹಾನ ಸುವಾರ್ತೆಯಲ್ಲಿ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಡ್ತಾನೆ. ಯಾರ್ಯಾರು ಆತನ ಅವರ ಹೃದಯಗಳಲ್ಲಿ ಆಹ್ವಾನ ಮಾಡ್ತಾರೋ, ಸ್ವೀಕಾರ ಮಾಡ್ತಾರೋ, ಅವರು ನಿತ್ಯ ಜೀವನ ಪಡ್ತಾರೆ. ಹಲ್ಲೆಲೂಯಾ. ನಿತ್ಯ ಜೀವ. ನಿತ್ಯ ಅಂದ್ರೆ ಏನು? ಶಾಶ್ವತವಾದ ಜೀವ. ಅದು ಯೇಸುವಲ್ಲಿ ಮಾತ್ರ ಇರೋದು. ಅದಕ್ಕೆ ಯೇಸುವನ್ನ ನಂಬಿದ್ರೆ, ಈ ದೇವರು ಈ ಲೋಕದ ಪ್ರೀತಿ ಮಾಡಿ ಆ ಒಬ್ಬನೇ ಮಗನನ್ನ ಯೇಸುವನ್ನ ಕೊಟ್ಟಿದ್ದೆ ಆತನ ನಮ್ಮೂರು ನಾಶವಾಗಬಾರ್ದು ಅಂತ. ನೀನು ಯೇಸುವನ್ನ ನಂಬಿದ್ರೆ ನಾಶವಾಗುವುದಿಲ್ಲ. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಯೇಸುವನ್ನ ನಿನ್ನ ಯಜಮಾನಾಗಿ ಮಾಡ್ಕೊಳ್ಬೇಕೆಂಬುದಾಗಿ. ಯೇಸುವನ್ನ ನಿನ್ನ ಯಜಮಾನನಾಗಿ ಮಾಡ್ಕೋ. ಈಗ ನೀನು ಕರ್ತಿದ್ದೀಯ ನಿಜ, ನಿನ್ನ ಜೀವನದಲ್ಲಿ ನೀನು ಆಹ್ವಾನ ಮಾಡಿದ್ಯಾ ಯೇಸುನ ನಿಜ. ಆದ್ರೆ ಯಾವ ತರ? ಈಗ 10 ಜನ ನೀನು ಕರೀತೀಯ ನಿನ್ನ ಮನೆಗೆ, ಆದ್ರೆ ಯಾರನ್ನ ನೀನು ಮುಂದೆ ಕೂರಿಸ್ತೀಯಾ?
ಯಾರಿಗೆ ನೀನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು 10 ಜನರು ಯಾರಿಗೆ ನೀನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ಯೋ ಅವರು ನಿನ್ನ ಜೀವನದಲ್ಲಿ ತುಂಬಾ ಮುಖ್ಯ ಅಂತ ಅರ್ಥ. ಹೌದಲ್ಲ? ಹಾಗೇನೆ ಇಲ್ಲಿ ನಾವು ನೋಡ್ತಿರೋದು ಯೇಸುನ ನಿನ್ನ ಜೀವನದಲ್ಲಿ ಕರೆದಿರ್ಬೋದು, ನಂಬಿರ್ಬೋದು, ಆದ್ರೆ ಯಾವ ಸ್ಥಾನ ಕೊಟ್ಟು ಎಷ್ಟೋ ಜನ ಕ್ರೈಸ್ತರು ಯೇಸುನ ನಂಬಿಕೊಂಡು ಸಭೆ ಬರ್ತಾ ಇದ್ರು ಕೂಡ ಇನ್ನೂ ಅವರೇ ಯಜಮಾನರಾಗಿದ್ದಾರೆ. ಅವ್ರು ಕ್ರೈಸ್ತರಾಗಿದ್ರು ಕೂಡ ಅವ್ರ ಹಣನೇ ಇನ್ನೂ ಯಜಮಾನರಾಗಿದ್ದಾರೆ, ದೇವರಿಗಿಂತ ಮುಖ್ಯ. ಇನ್ನೂ ಕೆಲವರೆಲ್ಲ ಸೈತಾನನ ಯಜಮಾನ ಮಾಡ್ಕೊಂಡೇ ಇದ್ದಾರೆ. ರೋಮಕರ್ತರ ಅನೇಕ ಸಭೆಗಳು ಯೇಸುವಿನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಯೇಸುವಿನ ಸುವಾರ್ತೆನೇ ಅವ್ರಿಗೆ ಗೊತ್ತಿಲ್ಲ, ಸೈತಾನನ ಮಕ್ಕಳಾಗಿ ಜೀವನ ಮಾಡ್ತಿದ್ದಾರೆ. ಮೋಸ ಹೋಗ್ತಿರೋದು ಸೈತಾನದಿಂದ ಅವ್ರು ಮೋಸ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೇಳಿರೋದು ನಾವು ಯೇಸುವನ್ನ ನಮ್ಮ ಯಜಮಾನಾಗಿ ಮಾಡ್ಕೊಂಡಿರ್ಬಾರ್ದು. ಹೇಗೆ ಗಲಾತ್ಯದಲ್ಲಿ ನೋಡ್ತೇವೆ 2:20 ಏನ್ ಹೇಳ್ತಾರೆ ಪೌಲ? ನನ್ನನ್ನು ನಾನು ಸಿಲುಬೆಗೆ ಹಾಕಿಕೊಂಡಿದ್ದೇನೆ. ಏನಂತ ಹೇಳಿ ಅಲ್ಲ, ಏನಂತ? ನನ್ನನ್ನು ನಾನು ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಮೇಲೆ ಬದುಕುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಬದುಕ್ತಾನೆ ಅಂತಾರೆ. ಹಲ್ಲೆಲೂಯಾ. ಇನ್ನು ಮೇಲೆ ಬದುಕುವ ನಾನಲ್ಲ ಅಂದ್ರೆ ಏನರ್ಥ? ಆ ಮಾತುಗಳ ಅರ್ಥವನ್ನು ಸ್ವಲ್ಪ ಯೋಚನೆ ಮಾಡಿ. ಯೇಸುನ ನಂಬಿದ್ದೀನಿ, ನಮ್ಮ ಆದ್ಮೇಲೆ ಇನ್ಮೇಲೆ ನಾನಲ್ಲ ಬದುಕೋದು, ಯೇಸು ನನ್ನಲ್ಲಿ ಬದುಕ್ತಾರೆ ಅಂದ್ರೆ ನಾನು ಅನ್ನೋ ಜಾಗದಲ್ಲಿ ಯೇಸು ಅರ್ಥ. ನಾನು ತೀರ್ಮಾನ ಮಾಡೋದೇ, ನಾನು ಯಾವುದಕ್ಕಾಗಿ ಬದುಕಬೇಕು, ಏನಕ್ಕಾಗಿ ಬದುಕಬೇಕು ಅಂದ್ಕೊಳ್ಳೋ ಎಲ್ಲದರಲ್ಲೂ ಕೂಡ ಯೇಸು ಇರ್ತಾರೆ. ಯೇಸುಗಾಗಿ ನಾನು ಬದುಕ್ತೀನಿ, ಆತನ ಆಸೆ ನನ್ನ ಆಸೆ ಆಗ್ಬೇಕು. ಯೇಸುಗಾಗಿ ಬದುಕೋದು, ಯೇಸು ನನ್ನಲ್ಲಿ ಬದುಕ್ತಿದ್ದಾರೆ ಅಂದ್ರೆ ಯೇಸುವಿನ ಆಸೆ ನನ್ನದಾಗಬೇಕು. ಹಲ್ಲೆಲೂಯಾ. ಅರ್ಥ ಆಗಿದೆಯಾ? ಮತ್ತೆ ಇದರಲ್ಲಿ 2ನೇ ವಚನವನ್ನು ನಾವು ನೋಡುವಾಗ ಕೀರ್ತನೆ 23:1 ದಾವೀದನು ಏನ್ ಹೇಳ್ತಾನೆ? ಯೆಹೋವನು ನನ್ನ ಕುರುಬನು, ಕೊರತೆ ಪಡೆದ ಎಂಬುದಾಗಿ ಹೇಳ್ತಾನೆ. ಇದು ತೀರ್ಮಾನ ಮಾಡ್ಕೊಳ್ಳೋದಂದ್ರೆ, ಇದು ಯಜಮಾನಾಗಿ ಮಾಡ್ಕೊಳ್ಳೋದಂದ್ರೆ ನನ್ನ ಯಜಮಾನ ಯೇಸು. ಹಲ್ಲೆಲೂಯಾ. ನನ್ನ ಯಜಮಾನ ಯೇಸು. ನನ್ನ ಕುರುಬನಂದ್ರೆ ಏನು? ಎಲ್ಲ 100 ಕುರಿಲಿ 1000 ಕುರಿಲಿ ಅದಕ್ಕೊಬ್ಬ ಯಜಮಾನ ಇರ್ತಾನೆ. ಯಜಮಾನನ ಜೊತೆಲಿರುವಾಗ ಕುರಿಗಳಿಗೆ ಯಾವುದರ ಚಿಂತನೆ ಇರಲ್ಲ, ಯಾವುದರ ಮರ್ಯಾದೆ ಇರಲ್ಲ. ದಾವೀದನೇ ಕುರುಬನಾಗಿದ್ದು ಕೂಡ ದೇವರನ್ನ ಅವನ ಕುರುಬನ ಅಂತ ಕರೀತಾ ಇದ್ದಾನೆ. ಯೇಸು ನನ್ನ ಕುರುಬ. ಯೇಸು ಅದೇ ತರ ಹೇಳ್ತದೆ, ನಾನೇ ಒಳ್ಳೆ ಕುರುಬ ಅಂತ, ನಾನೇ ಒಳ್ಳೆ ಕುರುಬ ಅಂತ. ಆ ಕುರುಬನು ಬರೋದೇನಕ್ಕೆ? ಜೀವ ಕೊಡೋದಕ್ಕೆ. ಜೀವ ತೆಗಿಯಕ್ಕಲ್ಲ, ಜೀವ ತೆಗಿಯಕ್ಕೆ ಬರೋದು ಕಳ್ಳ ಕುರುಬ ಸೈತಾನ. ಆದ್ರೆ ನಿಜವಾದ ಕುರುಬ ತನ್ನ ಪ್ರಾಣವನ್ನೇ ಕುರಿಗಳಿಗಾಗಿ ಕೊಡಕ್ಕೆ ಬರ್ತಾನೆ. ಆತನ ಬಂದು ಪ್ರಾಣ ಕೊಟ್ಟಿದ್ದಾನೆ ಕೂಡ. ಹಲ್ಲೆಲೂಯಾ. ಯೇಸು ಬಂದು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನಮ್ಮನ್ನ ಬದುಕಿಸಕ್ಕೆ ಆತನ ಸತ್ತಿದ್ದಾರೆ. ಅಂದ್ರೆ ಯಾರನ್ನ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಜೀವನದಲ್ಲಿ? ನಮ್ಮ ಯಜಮಾನ ಯಾರಾಗಬೇಕು? ಕೇವಲ ನಿನಗೋಸ್ಕರ ಯೇಸು ಎಲ್ಲವನ್ನ ಬಿಟ್ಟು ಈ ಲೋಕದಲ್ಲಿ ಬಂದಿರ್ಬೇಕಾದ್ರೆ ನೀನ್ ಯಾರಿಗೋಸ್ಕರ? ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದ್ರೆ ಅವ್ರನ್ನ ನಾವು ಮರೆಯೋದೇ ಇಲ್ಲ. ನಮ್ಗೆ ಯಾರಾದ್ರೂ ಸ್ವಲ್ಪ ಕಷ್ಟದಲ್ಲಿ ಕೈ ಹಿಡಿದ್ರೆ ಅವ್ರನ್ನ ಎಷ್ಟು ವರ್ಷ ಆದ್ರೂ ಮರೆಯೋದೇ ಇಲ್ಲ. ಯೇಸು ತನ್ನ ಪ್ರಾಣವನ್ನ ಕೊಟ್ಟಿದ್ದಾರೆ ನಮ್ಮನ್ನ ಬದುಕಿಸೋದಕ್ಕೆ. ನಾವು ಎಷ್ಟು ಮಟ್ಟಿಗೆ ದೇವರನ್ನ ಹಿಡ್ಕೋಬೇಕು. ಹಲ್ಲೆಲೂಯಾ. ಇವತ್ತು ನೀವು ಸಭೆಯಿಂದ ಹೋಗೋದ್ರೊಳಗೆ ತೀರ್ಮಾನ ಮಾಡ್ಕೊಂಡೆ ಹೋಗ್ಬೇಕು, ಯೇಸು ನನ್ನ ಬಾಳಿನ ಯಜಮಾನ, ಯೇಸು ನನ್ನ ಕುಟುಂಬದ ಯಜಮಾನ. ಆ ಸ್ಥಾನವನ್ನ ಬೇರೆ ಯಾರಿಗೂ ನಾನು ಬಿಟ್ಕೊಡಲ್ಲ ಅಂತ ಹೇಳಿ ಒಂದು ತೀರ್ಮಾನ ಮಾಡ್ಕೋತೀರ. ಯಾರಿಗೇನು ಹೇಳಿದ್ರು ಪರವಾಗಿಲ್ಲ, ಯೇಸು ನನ್ನ ಯಜಮಾನ. ಯಜಮಾನ ಅಂದ್ರೆ ಇಂಗ್ಲಿಷಲ್ಲಿ ಮಾಸ್ಟರ್ ಅಂತಾರೆ. ಯಜಮಾನ ಅಂದ್ರೆ ಗಂಡನ ಬಗ್ಗೆ ನಾನು ಮಾತಾಡ್ತಿಲ್ಲ, ಗಂಡ ಹೆಂಡತಿಗೆ ಇರುವಂತ ಯಜಮಾನನ ಬಗ್ಗೆ ನಾನು ಹೇಳ್ತಿಲ್ಲ, ಕುಟುಂಬದ ಯಜಮಾನ. ಹಲ್ಲೆಲೂಯಾ. ನಿನ್ನ ಜೀವನದ ಯಜಮಾನ ಒಂದು ಮಾಸ್ಟರ್. ದೇವ್ರ ನಾಮ ಸ್ತೋತ್ರ. ಇವತ್ತು ನಾವು ಸಂಪೂರ್ಣವಾಗಿ ಒಂದೊಳ್ಳೆ ಇದು ಒಂದು ನಾವು ಮಾಡ್ಕೊಂಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಯೇಸುವಿಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ವಿ, ನಂಬ್ತಾ ಇದ್ವಿ ನಿಜ. ಇವತ್ತಿಂದ ಇನ್ನೂ ಸಂಪೂರ್ಣವಾದ ತೀರ್ಮಾನ ಮಾಡ್ಕೋಬೇಕು. ಇನ್ನು ಮೇಲೆ ಯೇಸುವಿನ ಮಾತಿನಂತೆ ಯೇಸುವಿಗಾಗಿ ನಾನು ಜೀವಿಸ್ತೀನಿ ಅಂತ ಹೇಳಿ. ಆಮೇಲೆ ಮುಕ್ತಾಯದಲ್ಲಿ ನಾವು ನೋಡುವಾಗ 3 ವಿಷಯಗಳನ್ನ ನಾವು ನೋಡೋಣ. ಮೊದಲನೇದಾಗಿ ಏನಂದ್ರೆ ಕಸ ಎಂಬುದಾಗಿ ಮಾಡ್ತಾರೆ. ಎರಡನೇದಾಗಿ ಬದಲಾವಣೆ ಎಂಬುದಾಗಿ.
ಮುಂದಿನ ಸಂತತಿ ಅಲ್ಲ. ಏನಿದು ಕೇಳಿಸ್ಕೊಳ್ಳಿ. ಕಸ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಯೇಸು ಯಜಮಾನನಾಗಿ ಬಂದ ಮೇಲೆ ಬೇರೆ ಎಲ್ಲವೂ ಕೂಡ ಕಸಕ್ಕೆ ಸಮಾನವಾಗಬೇಕು. ಆಮೇಲೆ ಆಮೇಲೆ ಹೇಳ್ತಿಲ್ಲ, ಯಾರು ಯಜಮಾನ ಆಗ್ಬೇಕು ನಮಗೆ? ಯೇಸು. ಯೇಸು ಯಜಮಾನ ಆದ್ಮೇಲೆ ಬೇರೆ ಎಲ್ಲ ನಮ್ಗೆ ಏನಕ್ಕೆ ಸಮಾನ? ಖಂಡಿತ ಕಸಕ್ಕೆ ಸಮಾನ. ಪೌಲನು ಹೇಳೋದು, ನನಗೆ ಲಾಭವಾದದ್ದನ್ನೆಲ್ಲ ಕ್ರಿಸ್ತನ ನಿಮಿತ್ತ ನಾನು ಕಸವಾಗಿ ಎಣಿಸ್ತೇನೆ ಅಂತ ಹೇಳಿ. ನನಗೆ ಲಾಭವಾಗ್ಬೋದು, ಜನರು ನನಗೆ ಲಾಭವಾಗ್ಬೋದು, ಒಂದಲ್ಲ ಒಂದಿನ ಕೈ ಹಿಡಿಬೋದು, ನನಗೆ ಏನಾದ್ರು ಸಹಾಯ ಮಾಡ್ಬೋದು, ನನ್ನವರು ನನ್ನ ಸ್ನೇಹಿತರು, ಅದೆಲ್ಲ ನಮ್ಗೆ ಲಾಭ ತಾನೆ. ಏನಾದ್ರು ನಮ್ಗೆ ಕಷ್ಟ ಬಂದಾಗ ಅದು ಲಾಭನೇ. ಆದ್ರೆ ಯೇಸುವ ನಿನಗೆ ಆ ಸಂಬಂಧನ, ಯೇಸುವ ನಿನಗೆ ಆ ಸ್ನೇಹಿತನ, ಯೇಸುವ ನಿನಗೆ ಆ ಹಣನ ಅಂತ ಹೇಳಿದಾಗ ಯೇಸುವೇ ಅಂತ ತೀರ್ಮಾನ ಮಾಡ್ಕೊಳ್ಳೋರು. ಆಗ ಬೇರೆದನ್ನೆಲ್ಲ ನಾವು ಕಸವಾಗಿ ಕಾಣಬಹುದಾಗಿದೆ. ಆಮೇಲೆ ಎರಡನೇದಾಗಿ ನಾವು ಇವಾಗ ಬದಲಾವಣೆ ಎಂಬುದಾಗಿ ನಾವು ಏನ ಬದಲಾವಣೆ ಅಂದ್ರೆ, ಈಗ ಯೇಸುವನ್ನ ನಾವು ಯಜಮಾನ ಮಾಡ್ಕೊಂಡ್ಮೇಲೆ ಕೂಡ ನಾವು ತಪ್ಪೇ ಮಾಡಲ್ಲ ಅಂತ ಅಲ್ಲ. ಪ್ರತಿಯೊಬ್ಬರು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ತಪ್ಪು ಮಾಡ್ತೀವಿ. ಆದ್ರೆ ಕ್ರಿಸ್ತನಲ್ಲಿ ನಾವು ಪ್ರತಿದಿನ ಬದಲಾಗಬೇಕು. ಆಮೇಲೆ ಪ್ರತಿದಿನ ಹೊಸದಾಗಬೇಕು. ನಾವು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ವಾಕ್ಯದಿಂದ ನೂತನವಾಗ್ತಾನೆ ಇರಬೇಕು. ನಾವ್ಯಾರು ಪರಿಪೂರ್ಣರಲ್ಲ, ನಾವ್ಯಾರು ಪರ್ಫೆಕ್ಟ್ ಆಗಿರಕ್ಕೆ ಆಗಲ್ಲ. ಒಂದಲ್ಲ ಇನ್ನೊಂದು ನಮ್ಮಲ್ಲಿ ಆ ದ್ವೇಷ, ಕೋಪ, ಅಸೂಯೆ, ವೈರತ್ವ, ಬೇರೆ ಬೇರೆ ಲೌಕಿಕವಾದ ಆಸೆಗಳು ಇರುತ್ತೆ. ಬದಲಾಗ್ತಾ ಇರ್ಬೇಕು. ಎಲ್ಲಿವರೆಗೂ? ಯೇಸು ಬರುವವರೆಗೂ ಅಥವಾ ನಾವು ಸಾಯೋವರೆಗೂ ಈ ಬದಲಾವಣೆ ಅನ್ನೋದು ನಮ್ಮಲ್ಲಿ ಸತತವಾಗಿ ಇದು ಮಾಡಬೇಕು. ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಯಾವುದನ್ನು ತಪ್ಪು ಮಾಡ್ತಿದ್ದೀವಿ ಅಂತ, ಯಾವ ಬಲಹೀನತೆ ಇದೆ ಅಂತ ನಮಗೆ ಚೆನ್ನಾಗುತ್ತೆ. ಬೇರೆಯವ್ರಿಗೆ ಗೊತ್ತಿರೋದ್ರಿಂದ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ನಮ್ಮಲ್ಲಿ ಆ ಯಜಮಾನ ಇರೋದ್ರಿಂದ ಆ ಯಜಮಾನವು ನಮಗೆ ನೆನಪಿಸ್ತಿರ್ತಾನೆ. ನಾವು ನಮ್ಮಲ್ಲಿ ಯಾವ ಬಲಹೀನತೆ ಇದೆ ಅಂತ ಹೇಳ್ಬಿಟ್ಟು ದೇವ್ರ ಆತ್ಮ ನಮ್ಮ ಹತ್ರ ಮಾತಾಡ್ತಿರ್ತಾನೆ. ನಾವು ಮೊಂಡರಾಗಿರ್ಬಾರ್ದು. ಬದಲಾಗೋ ವಿಷಯದಲ್ಲಿ ಮೊಂಡರಾಗಿರ್ಬಾರ್ದು. ಯೇಸುಗಾಗಿ ಬದಲಾಗೋಣ. ಹಲ್ಲೆಲೂಯಾ. ಎಷ್ಟೋ ಜನ ತಂದೆಗೋಸ್ಕರ ಬದಲಾಗಿದ್ದಾರೆ, ತಾಯಿಗೋಸ್ಕರ ಬದಲಾಗಿದ್ದಾರೆ, ಹೆಂಡತಿಗೋಸ್ಕರ ಬದಲಾಗಿದ್ದಾರೆ, ಗಂಡನಿಗೋಸ್ಕರ ಬದಲಾಗಿದ್ದಾರೆ, ಲವರ್ಗೋಸ್ಕರ ಬದಲಾಗಿದ್ದಾರೆ. ನೀನು ಹೇಳ್ಬೇಕು, ನಾನು ಯೇಸುಗೋಸ್ಕರ ಬದಲಾಗಿದೆ. ಎಲ್ಲರೂ ಆಮೇಲೆ ಹೇಳ್ತಿದ್ವಲ್ಲ, ಯಾರಿಗೋಸ್ಕರ ಬದಲಾಗಿದೆ ಹೇಳಿ? ನಾನು ಯೇಸುಗೋಸ್ಕರ ಬದಲಾಗಿದೆ. ಜೋರಾಗಿ ಹೇಳಿ. ಇಷ್ಟ ಇಲ್ಲ ಬಲವಂತವಾಗಿ ಹೇಳ್ತಿದ್ದೀರಿ. ಜೋರಾಗಿ ಹೇಳಿ. ಇಷ್ಟ ಇರೋದಾದ್ರೆ ಜೋರಾಗಿ ಹೇಳಿ, ಕಷ್ಟ ಇರೋದಾದ್ರೆ ಬೇಡ. ಆಮೇಲೆ ನಿನ್ನನ್ನು ಯಾರು ಬಲವಂತ ಮಾಡೋದು ಬೇಡ. ನಾನು ನಿನಗೆ ಬಲವಂತ ಮಾಡಲ್ಲ. ನಾನು ನಿನಗೆ ಯಾವತ್ತೂ ಯಾವುದಕ್ಕೂ ಬೈದೇ ಇಲ್ಲಲ್ವ. ನಮ್ಮ ವಿಶ್ವಾಸಗಳಿಗೆ ಯಾವುದಕ್ಕೂ ಬೈದಿಲ್ಲ. ಅವಾಗ ಇದೇ ಮಾಡ್ಕೊಂಡು ಬಂದು ನಾನು ಬೈಯಲ್ಲ. ಯಾಕಂದ್ರೆ ನಾನು ನನ್ನ ಬೈದು ಬದಲಾವಣೆ ಮಾಡಕ್ ಆಗಲ್ಲ ಅಂತ ನನಗೆ ಗೊತ್ತು. ಬದಲಾವಣೆ ಮಾಡೋರು ದೇವರು. ವಾಕ್ಯಗಳನ್ನು ಕೇಳಿಸ್ಕೊಡುವಂತ ವಾಕ್ಯಗಳು ಜೀವ ಇರೋದ್ರಿಂದ, ಅವು ಪ್ರತಿಯೊಬ್ಬರ ಹೃದಯದಲ್ಲಿ ಮಾತಾಡೋದ್ರಿಂದ ಅವರೇ ಬದಲಾಗಬೇಕು. ಆಮೇಲೆ ನನ್ನ ಕೆಲಸ ಎಲ್ಲ ಯೇಸು ಯಾರು, ಏನು ಹೇಳ್ತಿದ್ದಾರೆ ಅನ್ನೋದನ್ನು ತಿಳಿಸೋದು, ಬದಲಾಗೋದ್ರಲ್ಲಿ ನಿಂತ್ಬಿಟ್ಟಿದ್ರು. ಮೂರನೇದಾಗಿ ನಾವು ನೋಡುವಾಗ ಮುಂದಿನ ಸಂತತಿ ತುಂಬಾ ಮುಖ್ಯ. ಮುಂದಿನ ಸಂತತಿ ತುಂಬಾ ಮುಖ್ಯ. ನೀನು ಏನು ಮಾಡ್ತೀವಿ? ತಂದೆ ತಾಯಿ ನಿಜವಾಗ್ಲೂ ಕುಟುಂಬದಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸ್ತಾರೆ. ಮಕ್ಕಳು ಹೆಚ್ಚು ಸಮಯ ಯಾರ ಜೊತೆ ಇರ್ತಾರೆ? ತಂದೆ ತಾಯಿ ಜೊತೆ ಇರ್ತಾರೆ. ಯಾರ ಜೊತೆ? ಆ ಮಕ್ಕಳು ಒಂದು ವಯಸ್ಸಾಗೋ ತನಕ, ಅವರು ನಮ್ಮಿಂದ ದೂರ ಹೋಗಿ ಜೀವನ ಮಾಡೋ ತನಕ, ದುಡಿಯೋ ತನಕ, ಅಥವಾ ಮದುವೆ ಆಗೋ ತನಕ ತಂದೆ ತಾಯಿ ಜೊತೆನೇ ಇರ್ತಾರೆ. ತಂದೆ ಏನ್ ಮಾಡ್ತಿರ್ತಾರೆ, ತಾಯಿ ಏನ್ ಮಾಡ್ತಿರ್ತಾರೆ, ಅವ್ರ ಸ್ವಭಾವಗಳೇನು, ಅವ್ರ ನಡತೆಗಳೇನು, ಅದನ್ನೆಲ್ಲ ಪ್ರತಿದಿನ ಅವ್ರು ನೋಡ್ತಾ ಇರೋದ್ರಿಂದ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬುದ್ಧಿ, ನಿಮ್ಮ ಸ್ವಭಾವಗಳು ಮಕ್ಕಳಿಗೂ ಬಂದ್ಬಿಡುತ್ತೆ. ಯಾಕಂದ್ರೆ ಮಕ್ಕಳ ದೃಷ್ಟಿಯಲ್ಲಿ ತಂದೆ ತಾಯಿಗಳೇ ಹೀರೋ ಹೀರೋಯಿನ್. ಯಾರು? ತಂದೆ ತಾಯಿಗಳೇ ಹೀರೋ ಹೀರೋಯಿನ್. ಯಾಕಂದ್ರೆ ಆ ಮಕ್ಕಳಿಗೆ ಏನೇ ಕಷ್ಟ ಬಂದರೂ ಕೂಡ ತಂದೆ ತಾಯಿಗಳು ಮುಂದೆ ಇರ್ತಾರೆ. ಆ ಮಕ್ಕಳಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತಾರೆ, ತಮ್ಮ ಪ್ರಾಣ ಕೊಡಕ್ಕೂ ರೆಡಿ ಇರ್ತಾರೆ ತಂದೆ ತಾಯಿಗಳು. ಅರ್ಥ ಆಗ್ತಿದೆಯಾ? ತಂದೆ ತಾಯಿಗೆ ಹೆಚ್ಚು ಪ್ರಾಮುಖ್ಯ ಯಾವುದು?
ತಮ್ಮ ಮಕ್ಕಳು ಮಾತ್ರ ಆ ಮಕ್ಕಳಿಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಣ. ಅದಕ್ಕೆ ನೀನು ದೇವರ ಮಗುವಾಗಿ ದೇವರ ನಂಬಿರೋರಾಗಿ ನೀವು ಎಷ್ಟು ಮಟ್ಟಿಗೆ ದೇವರಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನೀನು ಫಸ್ಟ್ ದೇವರಲ್ಲಿ ಬಲವಾಗಿದ್ರೆ ನಿನ್ನ ಮಕ್ಕಳು ಕೂಡ ನಿನ್ನನ್ನು ಹಿಂಬಾಲಿಸ್ತಾರೆ. ಅದಲ್ಲೂಯ, ನಿನ್ನ ನೋಡಿ ಅವರು ಕೂಡ ನಿನ್ನ ಮಾರ್ಗದಲ್ಲಿ ಬರ್ತಾರೆ. ಏನೋ ಗಾದೆ ಮಾತಿದೆ ಗೊತ್ತಾ, ತಂದೆ ಹಾಕಿದ ಆಲದ ಮರಕ್ಕೆ ಮಗ ಹೋಗಿ ನೇಣಾಕೊಳ್ಳೋಣ. ಕೇಳಿದ್ದೀರಾ? ತಂದೆ ಹಾಕಿದ ಆಲದ ಮರಕ್ಕೆ ಮಗ ಹೋಗಿ ನೇಣಾಕೊಳ್ಳೋಣ ಅಂತ. ಹಾಗೆ ನೀನು ವಿಗ್ರಹಾರಾಧನೆ ಮಾಡಿದ್ರೆ ಆ ವಿಗ್ರಹಾರಾಧನೆಯಲ್ಲೇ ಸಾಯ್ತಾನೆ ಅವನು ಹೋಗಿ. ನೀನು ಮಾಟ ಮಾತ್ರ ಆದರೆ ಅವನು ಮಾಟ ಮಾತ್ರದಲ್ಲೇ ಹೋಗಿ ಸಾಯ್ತಾನೆ. ಅದಕ್ಕೆ ನೇಣಾಕೊಳ್ಳುವಂತ ಆಲದ ಮರವನ್ನು ಬೆಳೆಸಬಾರ್ದು. ನೀನು ಮಗನಿಗೋಸ್ಕರ ಸತ್ಯವನ್ನು ತಿಳಿಸ್ಕೊಡ್ಬೇಕು ನೀನು. ಆಮೇಲೆ ನೀನು ಸತ್ಯವನ್ನು ಇಟ್ಕೊಂಡು ಸತ್ಯ ದೇವರನ್ನ ಯಜಮಾನ ಮಾಡಿಕೊಂಡು ಯೇಸುವನ್ನು ನಂಬ್ಕೊಂಡು ನಾವು ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋದನ್ನ ನೀನು ಕಲ್ತ್ಕೊಳ್ಳುವಾಗ, ಅದರಂತೆ ನಡೆಯುವಾಗ ನಿನ್ನ ಮಕ್ಕಳು ಕೂಡ ನಿನ್ನನ್ನು ನೋಡಿ ಕಲಿತಾರೆ. ಆಮೇಲೆ ಅದಕ್ಕೋಸ್ಕರ ಇವತ್ತು ದೇವರು ನಮ್ಮ ಸಂಗಡ ಮಾತನಾಡ್ತಿರೋದು ನಮ್ಮ ಹೃದಯದಲ್ಲಿ ಯೇಸುವನ್ನೇ ಯಜಮಾನನಾಗಿ ಮಾಡಿಕೊಂಡು ಸಂಪೂರ್ಣವಾಗಿ. ನನಗೆ ಬೇರೆ ಯಾರ ಮಾತು ಮುಖ್ಯ ಅಲ್ಲ, ಬೇರೆ ಯಾರು ಮುಖ್ಯ ಅಲ್ಲ. ಫಸ್ಟು ದೇವರಿಗೋಸ್ಕರ ಬೇರೆಯವರು ಬೇಕಾಗಿದ್ದಾರೆ. ಅವನಲ್ಲಿ ದೇವರ ರಕ್ಷಣೆಯಲ್ಲಿ ನಡೆಸೋದಕ್ಕೋಸ್ಕರ. ಸೊ ಹಾಗಾಗಿ ಆ ಕಾನಾ ಮದುವೆಯಲ್ಲಿ ಅವ್ರು ಹೇಗೆ ಯೇಸುವನ್ನ ಕರೆದ್ರು, ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಯೇಸುವನ್ನ ಕರೆದು ಆತನಿಗೆ ಯಜಮಾನನ ಸ್ಥಾನವನ್ನು ಕೊಡೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಲಿ. ಈ ಒಂದು ದೇವರೇ ವಾಕ್ಯದ ಮೂಲಕ ಮಾತನಾಡಬೇಕಾಗಿ ಸ್ತೋತ್ರ. ಸಭೆಯಲ್ಲಿ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿರಿ. ಹಾಗೆಯೇ ದೇವರೇ ಸ್ತೋತ್ರ ಸ್ವಾಮಿ, ಈ ಯೂಟ್ಯೂಬ್ ಮೂಲಕ ನಿಮ್ಮ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬ ಮಗನನ್ನ ಮಗಳನ್ನು ಆಶೀರ್ವದಿಸಿ ಬಲಪಡಿಸಿ ಅವರವರ ಹೃದಯಗಳಲ್ಲಿ ಯೇಸುವನ್ನೇ ಯಜಮಾನನಾಗಿ ಮಾಡಿಕೊಂಡು ನಿಮಗೋಸ್ಕರ ಜೀವಿಸಲು ಕೃಪೆ ತೋರಿಸಿರಿ ಎಂಬುದಾಗಿ ಪ್ರಾರ್ಥಿಸಿ ಕ್ರಿಸ್ತರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.